ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಡಿಸೆಂಬರ್ 13ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಸೊ 100 ಕಾಲ ಜೊತೆಯಾಗಿ ನೀವು ಹೀಗೆ ಸಂತೋಷವಾಗಿ ಸುಖಮಯವಾಗಿ ಬಾಳಿ ಅಂತ ಹರಿಸೋಣ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಶುಕ್ರವಾರ ಎಲ್ಲ ದೇವಿಯರ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ, ಅಲಂಕಾರ, ಅಭಿಷೇಕಾದಿಗಳು ನಡೀತಾ ಇದೆ. ಸೊ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ರಿ, ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಆ ಎಲ್ಲ ಸರ್ವ ದೇವಿಯರ ನವದೇವತೆಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ನಾವೆಲ್ಲ ಕೂಡ ಹಾರೈಸ್ತಾ ಇದ್ದೀವಿ. ಅದ್ರ ಜೊತೆಗೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇದೆ, ಅದೇ ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಎಂದಿನಂತೆ ಪ್ರಶ್ನೋತ್ತರಗಳನ್ನು ಕೂಡ ಹೊತ್ತು ತಂದಿದ್ದೀನಿ. ಸಾಕಷ್ಟು ಪ್ರಶ್ನೋತ್ತರಗಳನ್ನು ನಿಮಗೆ ಕೇಳಲಿಕ್ಕಿದೆ. ಸೊ ಎಂದಿನಂತೆ ಕರೆ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಕಿವಿ ಮಾತುಗಳು. ದಯಮಾಡಿ ಕರೆ ಮಾಡುವಾಗ ಟಿವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಟಿವಿ ನೋಡ್ತಾ ಮಾತಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಒಂದು ವೇಳೆ ಟಿವಿ ನೋಡ್ತಾ ಮಾತಾಡಿದ್ರೂ ಪರವಾಗಿಲ್ಲ, ಟಿವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಆರಾಮಾಗಿ ನೀವೇನು ಮಾತಾಡಿದ್ದೀರಿ ಅನ್ನೋದನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಪ್ರಾರಂಭದಲ್ಲಿ ಮಾತಾಡುವಾಗ ಚೆನ್ನಾಗಿ ಮಾತಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಈ ಒಂದು ಸಂಪೂರ್ಣ ಕಾರ್ಯಕ್ರಮ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಲೂ ಕೂಡ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಕಾರ್ಯಕ್ರಮವನ್ನು ನೋಡ್ಬೋದು, ಆನಂದಿಸ್ಬೋದು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ, ಕುಟುಂಬಸ್ಥರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ರಿಕ್ವೆಸ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಹುಟ್ಟುಹಬ್ಬಕ್ಕಾಗಿರ್ಬೋದು, ನಿಮ್ಮ ಕುಟುಂಬಸ್ಥರ ಹುಟ್ಟುಹಬ್ಬಕ್ಕೆ ಅಥವಾ ನಿಮ್ಮ ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳಿಗೆ ಶುಭ ಹಾರೈಕೆಗಳನ್ನು ನಮ್ಮಿಂದ ಕೇಳಬೇಕು ಅಂತ ಆಗಿದ್ರೆ, ಸೊ ದಯಮಾಡಿ ಒಂದು ದಿವಸ ಮುಂಚಿತವಾಗಿ ನಿಮ್ಮ ಒಂದು ಸಣ್ಣ ಕಿರು ಮಾಹಿತಿ ಇರ್ತಕ್ಕಂಥ ಫೋಟೋಸ್ನ ನಮಗೆ ಕಳಿಸಿದ್ದೆ ಆದರೆ, ಸೊ ನಾವು ನಮ್ಮ V1 ವಾಹಿನಿಯ ಪರದೆಯ ಮೇಲೆ ಆ ಫೋಟೋನ ಡಿಸ್ಪ್ಲೇ ಮಾಡ್ತಾ ಅವರಿಗೆ ಶುಭಾಶಯಗಳನ್ನು ಹೇಳ್ಬೋದು. ಹಾಗಾಗಿ ಒಂದು ದಿವಸ ಮುಂಚಿತವಾಗಿ ಫೋಟೋ ಮತ್ತು ವಿಡಿಯೋನ ಕಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ V1 ವಾಹಿನಿ ಸದಾ ಒಳ್ಳೆ ಕೆಲಸಗಳಿಗೆ ಯಾವತ್ತೂ ಬೆಂಬಲವಾಗಿ ನಿಲ್ಲುತ್ತೆ ಅನ್ನೋದನ್ನು ನಾವು ಈಗಾಗಲೇ ಸಾಕಷ್ಟು ಬಾರಿ ಪ್ರೂವ್ ಮಾಡಿದ್ದೀವಿ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದೇನು ಅಂದರೆ, ನಿಮ್ಮ ಸುತ್ತಮುತ್ತ ಯಾರಾದರೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋದು ಕಂಡು ಬಂದರೆ ದಯಮಾಡಿ ಅದನ್ನು ನಮ್ಮ ಗಮನಕ್ಕೆ ತಿಳಿಸಿ. ತುಂಬ ದೊಡ್ಡ ಕೆಲಸ ಮಾಡಬೇಕು ಅಂತಲೇ ಇಲ್ಲ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೂ ಕೂಡ ಅವರನ್ನು ಒಂದು ಗೌರವಿಸೋಣ, ಅವ್ರನ್ನ ಒಂದು ಗುರುತಿಸೋ ಕೆಲಸವನ್ನು ಮಾಡೋಣ. ರಸ್ತೆಯಲ್ಲಿ ಯಾರೋ ಒಂದು ಬಿಸಾಕಿ ಹೋಗಿರ್ತಕ್ಕಂಥ ಕಸವನ್ನು ತೆಗೆದು ಕಸದ ಬುಟ್ಟಿಗೆ ಹಾಕೋದ್ರೂ ಕೂಡ ಅದೊಂದು ಒಳ್ಳೆಯ ಕೆಲಸನೇ. ಏಕೆಂದರೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಮಾಡಲಿಕ್ಕೆ ಅವರು ಒಂದಷ್ಟು ಸಣ್ಣ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಸೊ ಹಸ್ತಿರ್ತಕ್ಕಂಥ ಒಂದು ಆಕಳಿಗೆ ಒಂದು ಬ್ರೆಡ್ಡೋ, ಬಿಸ್ಕೆಟೋ, ರೊಟ್ಟಿನೋ, ಚಪಾತಿನೋ ಏನೋ ಕೊಡ್ತಾ ಇದ್ದಾರೆ ಅಂದರೆ ಅದು ಕೂಡ ಒಂದು ಪುಣ್ಯದ ಕೆಲಸ. ಹಸ್ತಿರ್ತಕ್ಕಂಥ ಒಂದು ನಾಯಿಗೆ ಒಂದು ಬಿಸ್ಕೆಟ್ ಕೊಟ್ಟರು ಕೂಡ ಒಂದು ಪುಣ್ಯದ ಕೆಲಸ. ಸೊ ಏನು ಬೇಕಾದರೂ ಮಾಡಲಿ, ರಸ್ತೆ ಇರ್ತಕ್ಕಂಥ ಗಿಡಗಳಿಗೆ ಯಾರೋ ಒಬ್ಬರು ಒಂದು ಪುಣ್ಯಾತ್ಮರು ಬಾಟ್ಲಲ್ಲಿ ನೀರು ತೆಗೆದುಕೊಂಡು ಒಂದು ಚೊಂಬಲ್ಲಿ ನೀರು ತೊಗೊಂಡು ಹಾಕ್ತಾರೆ ಅಂದರೆ ಅದು ಒಂದು ಪುಣ್ಯದ ಕೆಲಸನೇ. ಸೊ ಪುಣ್ಯದ ಕೆಲಸಗಳಿಗೆ 1000 ಮಾರ್ಗಗಳಿದ್ದಾವೆ. ಏನು ಬೇಕಾದರೂ ಮಾಡಿದಿರ್ಬೋದು, ಏನು ಬೇಕಾದರೂ ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ನಿಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ, ಎಂದಿನಂತೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಮೊದಲನೇ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಮೊದಲನೇ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ನಮ್ಮ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಸೊ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ನಾನು ನಿನ್ನೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ದೆ. ಸೊ ಇವತ್ತು ಮತ್ತೆ ಬ್ಯಾಕ್ ಟು ಪವೆಲಿಯನ್ ನಮ್ಮ ಪ್ರೀತಿಯ ಕರ್ನಾಟಕಕ್ಕೆ ಬರ್ತಾ ಇದ್ದೀನಿ. ಸೊ ನಮ್ಮ ಪ್ರೀತಿಯ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂಥೇಳಿ. ಸೊ ಅದು ಒಂದು ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಅದರ ಮೇಲೆ ಗೀತೆನೂ ಕೂಡ ಇದೆ. ಯಾವ ಮಟ್ಟಕ್ಕೆ ಅಂದರೆ, ನಮ್ಮ ಕಾಲ ಕೆಳಗಡೆಗೆ ಮೋಡ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ವೆದರ್ ಇದೆ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೀನ್ಸ್ ಇದೆ. ಸೊ ಅದನ್ನು ನೋಡಲಿಕ್ಕೆ ಬಹುಶಃ ನಮ್ಮ 2 ಕಣ್ಣುಗಳು ಸಾಲದು ಅಂತ ಅನಿಸುತ್ತೆ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 4 ಆಪ್ಷನ್ಸ್ಗಳನ್ನ ನಾನು ಅನಂತರದಲ್ಲಿ ನೀಡ್ತೀನಿ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂಥೇಳಿ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಒಂದನೇದು ಮುಳ್ಳಯ್ಯನಗಿರಿ, ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೊಡಚಾದ್ರಿ, ನಮ್ಮ ಒಂದು ಕರ್ನಾಟಕದ ಊಟಿ ಅಂತಲೇ ಕರಿಬೋದು ಕೊಡಚಾದ್ರಿ. ಕೆಮ್ಮಣ್ಣುಗುಂಡಿ, ಕೆಂಪಾಗಿರ್ತಕ್ಕಂಥ ಮಣ್ಣನ್ನು ಹೊಂದಿರತಕ್ಕಂಥ ಅತ್ಯಂತ ಒಂದು ಸುಂದರವಾಗಿರ್ತಕ್ಕಂಥ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕೆಮ್ಮಣ್ಣುಗುಂಡಿ. ಇನ್ನು ಕುದುರೆಯ ಮುಖವನ್ನು ಹೋಲ್ತಕ್ಕಂಥ ಆಕಾರವನ್ನು ಹೊಂದದಿಂದ ಕುದುರೆ ಮುಖ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಮತ್ತೊಂದು ಸ್ಥಳ ಕುದುರೆಮುಖ. ನೋಡೋಣ, ಈ 4 ಸ್ಥಳಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಸ್ಥಳ ಅಥವಾ ಅತ್ಯಂತ ಎತ್ತರವಾದ ಶಿಖರ ನಮ್ಮ ಕರ್ನಾಟಕಕ್ಕೆ ಯಾವುದು ಅಂಥೇಳಿ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡೋಣ.
ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಿನ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನಮ್ಮೆಲ್ಲ ಭಾರತೀಯರ ಪಾಲಿಗೆ. ಯಾಕೆ ಅಂತೀರಾ? ಎಸ್, ನಿನ್ನೆ ಒಂದು ಸಂಸತ್ನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬಿಲ್ ಪಾಸ್ ಮಾಡಿದ್ದಾರೆ. ಆ ಬಿಲ್ ಏನು ಅಂದರೆ ಒಂದು ರಾಷ್ಟ್ರ ಒಂದು ಚುನಾವಣೆ. ಸೊ ಅದನ್ನು ಅಧಿಕೃತವಾಗಿ ಬರಬೇಕು. ಎಸ್, ಅದಕ್ಕಿಂತ ಮುಂಚೆ ಒಂದು ಕಾಲ್ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ತಮ್ಮ ಹೆಸರು? ನಮ್ಮ ಹೆಸರು ಮೊನ್ನೆ ಮಾಡಿದಲ್ರಿ ನಾವು ಬೆನ್ಕಮ್ಮ ಅಂತೇಳಿ. ಬೆನ್ಕಮ್ಮ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ನಮ್ಮ ಸೊಸೆದು ಇವತ್ತು ಬರ್ತಡೇ ಇದೆ. ಓಕೆ ಮಾ, ಅವ್ರ ಹೆಸರು? ನಿಖಿತಾ ಅಂತೇಳಿ. ನಿಖಿತಾ, ಓಕೆ. ಸೊ ನಿಖಿತಾ ಅವ್ರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಆ ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ. ಡಿಸೆಂಬರ್ 3ಕ್ಕೆ ನಮ್ಮ ಒಬ್ಬ ಮಗ ತಹಸೀಲ್ದಾರ್ ಇದ್ರು. ಇದ್ರಲ್ಲಿ DC ಆಫೀಸ್ ಅಲ್ಲಿ. ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಓಕೆ, ಅವ್ರ ಹೆಸರು ಮಾ? ಅವ್ರ ಹೆಸರು ಕವಿರಾಜ್ ಅಂತೇಳಿ. ಓಕೆ, ಸೊ ಕವಿರಾಜ್ ಸರ್ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ವೆಡ್ಡಿಂಗ್ ಆನಿವರ್ಸರಿಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ನೀವು 100 ಕಾಲ ಹೀಗೆ ಜೊತೆಯಾಗಿ ಸಂತೋಷವಾಗಿ ಬಾಳಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಆಮೇಲೆ 1ನೇ ತಾರೀಕು ಅವ್ರ ಮಗಂದು ಬರ್ತಡೇ ಇತ್ತು. ಡಿಸೆಂಬರ್ 1ಕ್ಕೆ. ಡಿಸೆಂಬರ್ 1ಕ್ಕೆ. ಓಕೆ, ಅವ್ರ ಹೆಸರು? ಅವ್ರ ಹೆಸರು ಹರ್ಷ ಅಂತೇಳಿ. ಓಕೆ, ಸೊ ಕವಿರಾಜ್ ಅವರ ಮಗ ಆಗಿರ್ತಕ್ಕಂಥ ಹರ್ಷ ಅವರ ಹುಟ್ಟುಹಬ್ಬ ಡಿಸೆಂಬರ್ 1ನೇ ತಾರೀಕಿತ್ತು. ಸೊ ಅವ್ರಿಗೆ ತಡವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ವಿದ್ಯಾಭ್ಯಾಸ, ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ. ಮತ್ತೆ ಇದು ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ರಿ ಕ್ವಶನ್. ಹಾಮ, ಅದು ಮೌಂಟ್ ಎವರೆಸ್ಟ್. ನಾನು ಕೇಳ್ತಾ ಇರೋದು ಕರ್ನಾಟಕದ್ದು. ಕರ್ನಾಟಕದ? ಹೌದು, 4 ಆಪ್ಷನ್ಸ್ ಕರ್ನಾಟಕದ ಕೊಟ್ಟೆ ಕೂಡ ನಾನು. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ 4 ಆಪ್ಷನ್ಸನ್ನ. 1ನೇದು ಮುಳ್ಳಯ್ಯನಗಿರಿ, 2ನೇದು ಕೊಡಚಾದ್ರಿ, 3ನೇದು ಕೆಮ್ಮಣ್ಣಗುಂಡಿ, 4ನೇದು ಕುದುರೆಮುಖ. ಯಾವ್ದು ಹೇಳ್ರಿ? 1ನೇದು ಮುಳ್ಳಯ್ಯನಗಿರಿ, 2ನೇದು ಕೊಡಚಾದ್ರಿ, 3ನೇದು ಕೆಮ್ಮಣ್ಣಗುಂಡಿ, 4ನೇದು ಕುದುರೆಮುಖ. ಕೊಡಚಾದ್ರಿ. ಕೊಡಚಾದ್ರಿನಾ? ಶೋರಾ? ಹಂಗೆ ಗೆಸ್. ಓಕೆ, ಒಂದ್ ವೇಳೆ ಕೊಡಚಾದ್ರಿ ತಪ್ಪು ಉತ್ತರ ಅಂತ ಹೇಳಿದ್ರೆ 2ನೇ ಆಪ್ಷನ್ ಯಾವ್ದನ್ನ ಚೂಸ್ ಮಾಡ್ತೀರಿಮ್ಮ? ಮುಳ್ಳಯ್ಯನಗಿರಿ. ಶೋರಾ? ಶೋರ್. ಓಕೆ, ಸೊ ಮುಳ್ಳಯ್ಯನಗಿರಿ ಇಸ್ ದ ರೈಟ್ ಆನ್ಸರ್ ಅಮ್ಮ. ನಮ್ಮ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂತ ಹೇಳಿದ್ರೆ ಅದು ಮುಳ್ಳಯ್ಯನಗಿರಿ. ಧನ್ಯವಾದಗಳಮ್ಮ ಸರಿ ಉತ್ತರವನ್ನ ಕೊಟ್ಟಿದ್ದಕ್ಕೆ. ಅಂಡ್ ಒಬ್ರು ಮನೇಲಿ ನಾವು ಲಲಿತಾ ಸಹಸ್ರನಾಮ ಕೇಳಕ್ ಹೋಗ್ತಾ ಇದೀವಿ. ಲಲಿತಾ ಸಹಸ್ರನಾಮ ಹೇಳೋರ್ಗೆ ಎಲ್ರಿಗೂ ಒಂದು ವಿಶೇಷ ಹೇಳ್ಬಿಡಿ. ಖಂಡಿತ ಅಮ್ಮ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಆ ಲಲಿತಾದೇವಿ ಅವ್ರ ಮನೇಲಿ ಹೋಗ್ತಾ ಇದೀವಿ. ಆಗ್ಲಿಮ್ಮ, ಆಗ್ಲಿ. ಆ ಲಲಿತಾದೇವಿ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ, ನಿಮ್ಮೆಲ್ಲರ ಮನೋಕಾಮನೆಗಳನ್ನ ಪೂರೈಸ್ಲಿ. ಸಾಧ್ಯವಾದ್ರೆ 1 ನಿಮಿಷದ ಒಂದು ಪುಟ್ಟ ವಿಡಿಯೋನ ಮಾಡ್ಬಿಟ್ಟು ನಮ್ಗೆ ಕಳಿಸ್ಕೊಡೋ ಪ್ರಯತ್ನವನ್ನ ಮಾಡಿ. ಸೊ ನಾವು ನಮ್ಮ ವಾಹಿನಿಯಲ್ಲಿ ಅದನ್ನ ಪ್ರಸಾರ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ. ಆ ಮೂಲಕ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆ ಒಂದು ದೃಶ್ಯವನ್ನ ನೋಡಿದ ಭಾಗ್ಯ ಸಿಗ್ಲಿ. ಮತ್ತು ಎಲ್ಲರೂ ಕೂಡ ಅದರಿಂದ ಪ್ರೇರೇಪಣೆಯಾಗಿ ತಮ್ಮ ಮನೆಗಳಲ್ಲಿ ಅಥವಾ ಯಾವ ಸಭೆ ಸಮಾರಂಭಗಳಲ್ಲಿ ಸಾಧ್ಯವಾಗುತ್ತೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಆ ಒಂದು ಗೀತೆಯ ಪಾರಾಯಣವನ್ನ ಅವ್ರು ಮಾಡ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ ನಿಮ್ಮ. ಇದು ವಾಟ್ಸ್ಆಪ್ ನಂಬರ್ ಇದೆ ಅಲ್ಲ? ಇದೇ ನಂಬರ್ ಇರುತ್ತೆ. 1 ನಿಮಿಷಕ್ಕಿಂತ ಜಾಸ್ತಿ ಇರಬಾರ್ದು ಅಮ್ಮ. ಹೌದ್ರಾ? ಹಾ, ಆಯ್ತು. ಆಗ್ಲಿಮ್ಮ. ನಮಸ್ಕಾರಮ್ಮ. ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ತುಂಬ ಒಂದು ಖುಷಿ ವಿಚಾರವನ್ನು ಹೇಳಿದ್ರು. ಅವರು ಸಾಮೂಹಿಕವಾಗಿ ಲಲಿತ ಸಹಸ್ರನಾಮವನ್ನು ಪಠನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ ನನಗಂತೂ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಏಕೆಂದರೆ ಇವತ್ತಿನ ನಮ್ಮ ಹೆಣ್ಣುಮಕ್ಕಳಿಗೆ ಯಾರಿಗೂ ಸಮಯನೇ ಇಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಅವರು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕಿದೆ. ಎಷ್ಟೋ ಜನ ಆಲ್ರೆಡಿ ಅದರಲ್ಲಿ ವರ್ಕಿಂಗ್ ಪೀಪಲ್ಸ್ ಇದ್ದಾರೆ, ವರ್ಕಿಂಗ್ ವುಮೆನ್ಸ್ ಇದ್ದಾರೆ. ಅದರ ಮಧ್ಯೆ ಕುಟುಂಬವನ್ನು ನಿಭಾಯಿಸ್ಕೊಂಡು ಹೋಗೋದ್ರ ಜೊತೆಗೆ ತುಂಬ ಕಡಿಮೆ ಜನ ಈ ಥರದ ಒಂದು ಸಾಮಾಜಿಕ ಚಿಂತನೆಯಲ್ಲಿ, ಸಾಮಾಜಿಕ ಯೋಚನೆಯಲ್ಲಿ ನಮ್ಮ ಸಮಾಜಕ್ಕೋಸ್ಕರ ಏನಾದರೂ ಒಳ್ಳೆಯದಾಗೋ ದೃಷ್ಟಿಯಿಂದ ನಾವು ಈ ರೀತಿಯ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಗಾಯತ್ರಿ ಮಂತ್ರಗಳ ಪಠಣೆಯನ್ನು ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಸೊ ಆ ಎಲ್ಲ ಮಾತೆಯರಿಗೆ ನಾನು ನನ್ನ 2 ಹಸ್ತಗಳನ್ನು ಮುಗಿಸಿ ಕೈ ಜೋಡಿದು ನಮಸ್ಕಾರ ಮಾಡ್ತಾ ಇದ್ದೇನೆ. ಸೊ ಒಳ್ಳೆಯದಾಗಲಿ. ಈ ರೀತಿಯಿಂದ ಇನ್ನಷ್ಟು ಜನ ಪ್ರೇರೇಪಣೆಗೊಂಡು ಅಲ್ಲಲ್ಲಿ ಸಾಧ್ಯವಾದಷ್ಟು ನಮ್ಮ ದೇಶದ ಒಳಿತಿಗಾಗಿ, ನಮ್ಮ ಸಮಾಜದ ಒಳಿತಿಗಾಗಿ, ನಮ್ಮೆಲ್ಲ ಅಖಂಡ ಭಾರತದ ಒಳಿತಿಗಾಗಿ ಈ ರೀತಿಯ ಎಲ್ಲ ಒಂದು ಅಷ್ಟೋತ್ತರಗಳನ್ನು, ಸಹಸ್ರನಾಮಾವಳಿಗಳನ್ನು ಪಠನೆ ಮಾಡಿ ಅಂಥೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಸಾಧ್ಯವಾದರೆ ಆ ವಿಡಿಯೋಗಳ ತುಣುಕುಗಳನ್ನು ಕೂಡ ನಮಗೆ ಶೇರ್ ಮಾಡಿಕೊಂಡ್ರೆ ಅದನ್ನು ನಾವು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ಸೊ ಮತ್ತೊಂದು ಕಾಲ್ ರೆಡಿ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ನೀಲಮ್ಮರ್ ಕರೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮಾ. ಹಲೋ ಸರ್, ನಮಸ್ತೆ. ನಮಸ್ತೆ ನೀಲಮ್ಮರ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
ನಮ್ದು ಟಿವಿ ಬರ್ತಲ್ಲಲ್ರಿ ಸರ್ ನೋಡೋಣ ಅಂದ್ರೆ ಯಾಕ ಬರ್ತಲ್ಲ ನಮ್ದು ಏನು ಬರ್ತಲ್ಲ ಏನ್ ಕರೆಂಟ್ ಗೆತ್ತಿನ ಟಿವಿ ಅಂದ್ರೆ ಕೆಲವೊಂದ್ ಕಡೆ ಇವತ್ತು ಕರೆಂಟ್ ಪ್ರಾಬ್ಲಮ್ ಇದೆ ಅಮ್ಮ. ಒಂದ್ ವೇಳೆ ನಿಮ್ಮಲ್ಲಿ ಕರೆಂಟ್ ಇದ್ರೆ ಒಂದ್ಸರಿ ಸೆಟಪ್ ಬಾಕ್ಸ್ ಆಫ್ ಮಾಡಿ ಆನ್ ಮಾಡಿ. ಸಮ್ ಟೈಮ್ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಹೌದ್ರಾ ಹೌದೇನ್ರಿ ಯಾಕೆ ಬರ್ತಲ್ಲ ಓಕೆ, ಒಂದ್ಸರಿ ಸೆಟಪ್ ಬಾಕ್ಸ್ ಆಫ್ ಅಂಡ್ ಆನ್ ಮಾಡಿ ನೋಡಿ, ಏನಾದ್ರು ಬಂದ್ರು ಬರ್ಬೋದು ಅಂತ ಅನ್ಸುತ್ತೆ. ಇಲ್ಲ ಬಿಡ್ರಿ ಬರಲ್ಲ ಯಾಕೆ ನಮ್ದು ನಮ್ದು ಕೇವಲ ನಮ್ ಕಾರ್ಯಕ್ರಮ ಮಾತ್ರ ಬರ್ತಾ ಇಲ್ಲ ಅಥವಾ ಯಾವ ಕಾರ್ಯಕ್ರಮನೂ ಬರ್ತಾ ಇಲ್ವಮ್ಮ? ಇಲ್ಲ ಯಾವ್ದು ಬರ್ತಲ್ಲ ನಮ್ದೇನು ಇದೇನೇ ಇಲ್ಲ. ಹಾಗಿದ್ರೆ ಡಿಶ್ ಹೋಗಿರ್ಬೇಕು ಅಂತ ಅನ್ಸುತ್ತಮ್ಮ. ಕೇಬಲ್ ಇಲ್ಲ ಏನೋ ಸಮಸ್ಯೆ ಇರ್ಬೇಕೇನೋ. ಇರ್ಬೋದೇನ್ರಿ ಸರ್ ಆರಾಮೇನ್ರಿ ಸರ್? ಚೆನ್ನಾಗಿದ್ದೀಮ್ಮ, ನೀವ್ ಹೇಗಿದ್ದೀರಿಮ್ಮ? ಚೆನ್ನಾಗಿದೆ ಸರ್. ಓಕೆ, ಹೇಳಿಮ್ಮ ಇವತ್ತು ಯಾರಿಗೆ ಶುಭಾಶಯ ಹೇಳ್ಬೇಕು? ಇವತ್ತು ಅದೇ ಇದು ಚೈತ್ರ ಹನುಮಂತ ಅಂತೇಳಿ ಅವ್ರ ಮನೆಯವರು ಪ್ರೆಗ್ನೆಂಟ್ ಇವಾಗ ಹಾ, ಫಸ್ಟ್ನೇ ಪಾಪು ಸಹ 5ನೇ ತಿಂಗಳು. ನಾವು ಹೋಗ್ಬೇಕು ಆಮೇಲೆ ಶುಭ ನಾವೆಲ್ಲ ಶ್ರೀಮಂತ ಅವ್ರದ್ದು ಇವತ್ತು. ಓಕೆ ಓಕೆ, ಅವ್ರಿಗೆ ಹೇಳಿ ಹೋಗೋಣ ಅಂತ. ಆಗ್ಲಿಮ್ಮ ಆಗ್ಲಿ. ಸೊ ಚೈತ್ರ ಹನುಮಂತ ಅವ್ರಿಗೆ ಭಗವಂತ ಎಲ್ಲ ರೀತಿಯಿಂದ ಒಳ್ಳೇದನ್ ಮಾಡ್ಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ವನ್ನಕಳ್ಳಿ ಅವ್ರದ್ದು ಅವ್ರು ಅಲ್ಲಿದ್ದಾರೆ ಗಂಡನ ಮನೆಗೆ. ಇದೇ ಫಸ್ಟ್ನೇ ಪಾಪನ ಬಹಳ ಖುಷಿ ಆಗೋದು ಅತ್ತೆ ಮಾವು ಎಲ್ಲ. ಆಗ್ಲಿ ಆಗ್ಲಿಮ್ಮ. ಸೊ ಮನೆಗೆ ಒಬ್ಬ ಹೊಸ ಅತಿಥಿ ಬರ್ತಾರೆ ಅಂದಾಗ ಆ ಖುಷಿನೇ ಬೇರೆ ಅಲ್ವಾ? ಹೌದೌದು ಬಹಳ ಚೆನ್ನಾಗಿ ಬಹಳ ಖುಷಿ ಅಂದ್ರೆ ಅವ್ರಿಗೆ ಹೇಳೋದು ಹೆಣ್ಣು ಪಾಪನೇ ಬೇಕು ಅಂತದ್ರ ಹೆಣ್ಣು ಬೇಕು ನಮ್ಗೆ. ಅದು ಭಗವಂತ ಒಂದು ಮಾತನ್ನ ಹೇಳ್ತಾನೆ, ಯಾರಿಗೆ ಅದೃಷ್ಟ ಇರುತ್ತೆ, ಯಾರಿಗೆ ಪೂರ್ವ ಜನ್ಮದ ಪುಣ್ಯ ಇರುತ್ತೆ ಅವ್ರಿಗೆ ಮಾತ್ರ ಹೆಣ್ಮಕ್ಳು ಆಗ್ತಾರಂತೆ. ಅಂತಿಂತವ್ರಿಗೆಲ್ಲ ಹೆಣ್ಮಕ್ಳು ಆಗೋದೇ ಇಲ್ವಂತೆ. ಅಲ್ಲ ಅದು ಹೌದು ಸರಿ ಬಿಟ್ಟು ಇರ್ಬೋದು. ಅವ್ರಿಗೆ ಪ್ರಶ್ನೆ 2 ಗಂಡಲ್ಲ, ನಮಗೆ ಸೊಸಿಗೆ ಒಂದ್ ಹೆಣ್ಣಾಗ್ಬಿಟ್ರೆ ಸಾಕು ಅಂತ ಪಾಪ ಇದು ಮಾಡ್ತಾರೆ. ಆದ್ರೆ ಏನಾಗುತ್ತಿಲ್ಲ, ಅವ್ರಿಗೆ ಬಹಳ ಇಷ್ಟ ಹೆಣ್ಮಕ್ಳು ಅಂದ್ರೆ ಪಾಪ. ಖಂಡಿತ ಖಂಡಿತ. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದ್ ವೇಳೆ ನಿಮ್ಗೆ ಏನಾದ್ರು ಹೆಣ್ಣು ಮಕ್ಳು ಹುಟ್ಟಿದೆ ಅಂದ್ರೆ ಬಹುಶಃ ನೀವು ಪ್ರಪಂಚದಲ್ಲಿ ತುಂಬಾ ಪುಣ್ಯ ಮಾಡಿದ್ರಿ. ಅದ್ರಲ್ಲೂ ನಿಮ್ಗೆ ಏನಾದ್ರು 2 ಹೆಣ್ಣು ಮಕ್ಳು ಹುಟ್ಟುಬಿಟ್ಟಿದೆ ಅಂದ್ರೆ ಭಗವಂತ ನಿಮ್ ಮೇಲೆ ಒಂದಲ್ಲ 2 ಕೈಗಳನ್ನ ಇಟ್ಟಿದ್ದಾನೆ ಅಂತ ಅರ್ಥ. ನಮ್ಮ ಮಗಳಿಗೆ 2 ಹೆಣ್ಣು ಸಹ. ನಾನು ಹೇಳ್ತೀನಲ್ಲಮ್ಮ, ನಿಜವಾಗ್ಲು 2 ಹೆಣ್ಣು ಮಕ್ಳು ಏನಾದ್ರು ಇದಾರೆ ಅಂದ್ರೆ ಬಹುಶಃ ಅವರು ಕೋಟಿಗೊಬ್ರು ಅಂತ ಅನ್ಕೊಂಡ್ಬಿಡ್ಬೇಕು ಅವ್ರನ್ನ. ಯಾಕೆಂದ್ರೆ ಆ ಹೆಣ್ಮಕ್ಳು ಕೊಡ್ತಕ್ಕಂತ ಪ್ರೀತಿನ ಪ್ರಪಂಚದಲ್ಲಿ ಬಹುಶಃ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಹೌದು ಸಹ ಬಹಳ ಪ್ರೀತಿ ಹುಡುಗರ ಮೇಲೆ ಹೆಣ್ಮಕ್ಳು ಎಷ್ಟು. ಹೌದು. ಸೊ ಎಲ್ರಿಗೂ ಒಂದ್ ತಾಯಿ ಇದ್ರೆ ಹೆಣ್ಮಕ್ಳು ಹುಟ್ಟಿರೋರಿಗೆ 2 ತಾಯಿ ಅಂತೆ. ಸೊ ಅಂತ ಅದೃಷ್ಟ ಪಡಿಬೇಕು ಅಂದ್ರೆ ಅದು ಸುಲಭದ ಮಾತಲ್ಲ. ಎಸ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಮ್ಮ. ಯಾರಿಗೆಲ್ಲ ಹೆಣ್ಮಕ್ಳು ಇದಾರೆ ಹುಟ್ಟಿದಾರೆ ಅವ್ರೆಲ್ರಿಗೂ ಆ ಭಗವಂತನ ಕೃಪಾಶೀರ್ವಾದ ಇರ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಮಾ. ಎಸ್ ಮಾ. ಸೊ ಹೇಳಿ ಮಾ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಇಬ್ರಿಗೆ ಇನ್ನೇನು ಊರ್ಗ್ ಹೋಗ್ಬೇಕು 12 ಗಂಟೆ ಇದ್ದ ಹೋಗ್ಬೇಕು. 11-11:30 ಕಷ್ಟ ಹೋಗತ್ತಿಗೆ ಹೋಗಿ ಅದ್ ಮುಗಿಸ್ಕೊಂಡ್ ಬರಕ್ ಸರ್. ಆಗ್ಲಿಮ್ಮ ಆಗ್ಲಿ, ಹೋಗ್ ಬನ್ನಿ. ಸೊ ಕೊಡೋದು ಸಾಯಂಕಾಲ ಸ್ವಲ್ಪ ಕೊಡೋದು ಹೆಣ್ಮಕ್ಳಿಗೆಲ್ಲ ಪತ್ರಿಕೆ ಅಲ್ಲೇ ಸ್ವಲ್ಪ ಕೊಟ್ಟು ಬರ್ತೀವಿ. ಸಾಯಂಕಾಲ ಮತ್ತೆ ಸ್ಟಾರ್ಟ್ ಮಾಡೋದು. ಆಗ್ಲಿ ಆಗ್ಲಿ. ಇನ್ನೆಷ್ಟು ದಿವಸ ಇದೆ ಮದ್ವೆಗೆ? ಸರ್ ಇನ್ನೇನು ಸರ್ 23, 24, 25. ಇನ್ನೇನು 23ಕ್ಕೆ ಇದು ದೇವ್ರ ಕಾರ್ಯ ಮಾಡೋದು. 25ಕ್ಕೆ ಛತ್ರಕ್ಕೆ ಹೋಗೋದು. 24 ಅಂದ್ರೆ ಮಂಗಳವಾರ ಮಾಡಕ್ ಬರಲ್ಲ ಸರ್. ಮದ್ವೆ 25ನೇ ತಾರೀಕಾ? 25, 26ಕ್ಕೆ ಮದುವೆ ಇರೋದು. 26ಕ್ಕೆ ಮಾಡ್ಬಿಡ್ತೀವಿ ನಾವು. ಸೊ ಇನ್ನ 12 ದಿವಸ ಇದೆ. ಇನ್ನೇನು ಸರ್ ಒಂದ್ ಸ್ವಲ್ಪ ದಿವಸ ಉಳ್ಕೊಂಡ್ರಿ. ಅದೇ ಇವತ್ತು 13 ತಾರೀಕು, ಇನ್ನೊಂದು 12 ದಿವಸ ಇದೆ. 13 ದಿವಸಕ್ಕೆ ಆಲ್ರೆಡಿ ನಾವ್ ಇಲ್ಲೇ ಇದೀವಿ. ಮಗ ಏನು ಹೋಗೋಣಮ್ಮ ಅಂತ ಹೇಳಿದ್ರೆ ನೋಡಕ್ ನಾಳೆ ಸೋಮವಾರ ಹೋಗೋದು. ಇಲ್ಲೇ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗ ಸರ್. ಕರಿಯಕ್ಕೆ ಅವ್ರಿಗೆ ಹೋಗಿ ಬಂದ್ರೆ ಅವ್ರ ಆಂಟಿ ಅವರೆಲ್ಲ ಅಲ್ಲೇ ಇರೋದು ಬೆಂಗಳೂರಾಗೆ. ಅವ್ರಿಗೆಲ್ಲ ಕರ್ದ್ ಬರಕ್ ಸರ್. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿಮ್ಮ. ಸೊ ಮದುವೆ ನಿಮ್ಮ ಭಗವಂತನ ಕೃಪೆಯಿಂದ ಚೆನ್ನಾಗೇ ಆಗ್ಲಿ. ಎಲ್ಲ ಬಂದಿರ್ತಕ್ಕಂಥ ಅತಿಥಿ ಮಹೋದಯರ ಜೊತೆಗೆ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಎಸ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ ಕ್ವಿಕ್ ಆಗಿ? ಹೇಳ್ರಿ ಸರ್, ನೋಡೋಣ. ಖಂಡಿತ ಬಂದ್ರೆ ಹೇಳ್ತೀನಿ, ಸಾಧ್ಯನಿಲ್ಲ. ಸೊ ಇದು ದೇಶಕ್ಕೆ ಸಂಬಂಧಪಟ್ಟಿದ್ದು. ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಅಂತ? ಹೌದ್ರಾ? ಆಪ್ಷನ್ ಏನಾರ ಐತ್ರಾ? ಇದೆ ಅಮ್ಮ, ಆಪ್ಷನ್ ಇದೆ. ಮೊದಲನೇದು ಭಾರತ, 2ನೇದು ನ್ಯೂಜಿಲೆಂಡ್, 3ನೇದು ಅಮೆರಿಕ, 4ನೇದು ರಷ್ಯಾ. ಸರ್ ರಷ್ಯಾ ಇರ್ಬೋದ್ರಾ? ರಷ್ಯಾ ಇರ್ಬೋದಾ ಅಂತ ನನಗೆ ಕೇಳ್ತಾ ಇದ್ದೀರಾ? ನಾನು ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದೀನಿ. ಹೌದ್ರಾ? ಗೆಸ್ ಮಾಡಿ. ಭಾರತನಾ? ಓಕೆ, ಇನ್ ಕೊನೆ ಒಂದು ಆಪ್ಷನ್ ಹೇಳ್ತಾ ಇದ್ದೀನಿ. ಸೊ ನೀವು ಸರಿ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ನಾನು ಮತ್ತೆ ಆ ಕ್ವಶನ್ ಸ್ಕಿಪ್ ಮಾಡ್ಬಿಡ್ತೀನಿ. ಹೇಳ್ರಿ ಸರ್ ನೋಡೋಣ. ಅದೇ ನಾನು 4 ಆಪ್ಷನ್ಸ್ ಕೊಟ್ಬಿಟ್ಟಿದ್ದೀನಿ: ಭಾರತ, ನ್ಯೂಜಿಲೆಂಡ್, ಅಮೆರಿಕ, ರಷ್ಯಾ. ರಷ್ಯಾ ಹೇಳಿಲ್ಲ. ನ್ಯೂಜಿಲೆಂಡ್ ಇರ್ಬೋದ್ರಾ ಸರ್? ನನಗೆ
ಇರ್ಲಿಮ್ಮ, ನಾನು ಆಮೇಲೆ ಅದಕ್ಕೆ ಸರಿ ಉತ್ತರವನ್ನ ಹೇಳ್ತೀನಿ. ಇವತ್ತಿನಾರು ಹೊಸ ರೆಸಿಪಿ ಹೇಳ್ಕೊಡ್ತೀರಾ ನಮ್ಗೆ? ಸರ್ ಇದು ಸರ್ ರಾಗಿ ತಲಪಿಟ್ಟು ಹೇಳ್ಕೊಡ್ತೀನಿ. ರಾಗಿ ತಾಲಿಪಟ್ಟು ಹೇಳಿಮ್ಮ, ಹೇಳಿ. ಸರ್ ಅದೇ ನೀರುಳ್ಳಿ, ಮೆಣಸಿನಕಾಯಿ. ನೀರುಳ್ಳಿ ಅಂದ್ರೆ ಇದು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡೋದು ಸರ್. ಅದ್ರೊಳಗೆ ನೀರುಳ್ಳಿ ಹೆಚ್ಚಾಕೋದು, ಒಂದ್ ಸ್ವಲ್ಪ ಒಗ್ಗರಣೆ ಬಿಸ್ಕೊಂಡು ಅದ್ರೊಳಗೆ ಕಲ್ಸ್ಕೊಂಡು ಹಂಗೆ ಉದ್ದಸ ತಲಪಿಟ್ಟು. ಓಕೆ. ಅದ್ರ ಜೊತೆ ಚಟ್ನಿ ಏನಾರ ಮಾಡೋ, ಶೇಂಗಾ ಚಟ್ನಿ ಅಂತ ಹೇಳಿ ಚೆನ್ನಾಗಿ ಸರ್ ಅದು ಮಾಡಿದ್ರಿ ಅಂತ ರಾಗಿ ತಲಪಿಟ್ಟು ಮಾಡಿದೀವಿ ಅಂತ ಕೇಳ್ತಾ ಇದೀವಿ ಸರ್. ಓಕೆ ಓಕೆ ಓಕೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ರಾಗಿ ತಲಪಿಟ್ಟು ಹಂಗೆ ಕಲ್ಸ್ಕೊಂಡು ಹಂಗೆ ಮಾಡ್ಬೋದು ಸರ್. ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಯಾರೆಲ್ಲ ಸಾಧ್ಯವಾಗತ್ತೆ ರಾಗಿ ತಾಲಿಪಟ್ಟನ್ನು ಟ್ರೈ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿಮ್ಮ. ಓಕೆ, ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಹೀಗೆ ಕರೆ ಮಾಡ್ತಾ ಇರಿ ಅಂತ ಇರ್ಲಿಮ್ಮ, ಇರ್ಲಿ, ತೊಂದರೆ ಇಲ್ಲ. ಸೊ ಎಲ್ರಿಗೂ ರಾಗಿ ತಾಲಿಪಟ್ಟು ಯಾರಿಗೆ ಸಾಧ್ಯವಾಗುತ್ತೆ ಎಲ್ಲರೂ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು, ರುಚಿ ರುಚಿಯಾಗಿ, ಆರೋಗ್ಯಕ್ಕೂ ಒಳ್ಳೇದು. ಸೊ ಒಂದ್ ಸ್ವಲ್ಪ ಬೆಲ್ಲ ಗಿಲ್ಲ ಹಾಕ್ಬಿಟ್ರೆ ಕ್ರಿಸ್ಪಿ ಆಗೂ ಇರುತ್ತೆ. ಎಸ್ ಎಸ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಕರೆ ಯಾರು ಮಾಡ್ತಾರೆ ಅಂಥೇಳಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸಂಪುಟದ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. ಎಸ್, ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ವಿನಯ್ ಸರ್. ನಮಸ್ತೆ ದಾವಣಗೆರೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಾವು ಸೂಪರ್ ಸರ್. ತಿಂಡಿ ಆಯ್ತಾ ವಿನಯ್ ಸರ್? ಇನ್ನೂ ಇಲ್ಲ ಸರ್, ಇವಾಗ ಸರ್. ನಿಮ್ದು ಸರ್? ಇನ್ಮೇಲೆ ಮಾಡಬೇಕು ಸರ್. ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಸರ್ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ, ಸೊ ನೇರವಾಗಿ ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್. ಓಕೆ, ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಅಂತ ಹೇಳ್ತೀರಾ ಸರ್? ಆಪ್ಷನ್ಸ್ ಹೇಳ್ಬೇಕಾ? ಆಪ್ಷನ್ಸ್ ಹೇಳಿ ಸರ್. ಮೊದಲನೇದು ಭಾರತ, ಎರಡನೇದು ನ್ಯೂಜಿಲೆಂಡ್, ಮೂರನೇದು ಅಮೆರಿಕ, ನಾಲ್ಕನೇದು ರಷ್ಯಾ. ಸರ್ ಡೌಟ್ ಅಮೆರಿಕ ಇರ್ಬೋದು. ಹೌದಾ? ಕರೆಕ್ಟ್ ಸರ್, ಅದು ಅಮೆರಿಕ ಕರೆಕ್ಟ್. ಓಕೆ ಸರ್, ಅನಂತರದಲ್ಲಿ ನಾನು ಉತ್ತರ ಹೇಳ್ತೀನಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇದೆ, ಯಾವ ದೇಶದಲ್ಲಿ ಮೊದಲು ಸೂರ್ಯ ಹುಟ್ಟುತ್ತಾನೆ ಅಂಥೇಳಿ. ಸೊ ಇನ್ನೊಂದು ಕರೆಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ. ಅನಂತರದಲ್ಲಿ ಹೆಚ್ಚು ಕಾಯಿಸೋದಿಲ್ಲ, ನಾನೇ ಉತ್ತರವನ್ನು ಹೇಳ್ಬಿಡ್ತೀನಿ ಅದಕ್ಕೆ. ಎಸ್, ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ನಾನು ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದು, ಅತ್ಯಂತ ವಿವಾದಾತ್ಮಕ ಅಥವಾ ಅತ್ಯಂತ ಟಫ್ ಆಗಿರ್ತಕ್ಕಂಥ ಒಂದು ಡಿಸಿಷನನ್ನು ನಿನ್ನೆ ಭಾರತ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇಂದ್ರ ಸಚಿವದ ಒಂದು ಸಂಪುಟ ಒಪ್ಪಿಗೆಯನ್ನು ಪಡ್ಕೊಂಡು ಈ ಒಂದು ಮಸೂದೆಗೆ ಅಂಗೀಕಾರವನ್ನು ಒತ್ತಿದೆ. ಅದೇನು ಅಂದರೆ, ಒಂದು ರಾಷ್ಟ್ರ ಒಂದು ಚುನಾವಣೆ, ಇನ್ಮೇಲೆ ಎಲ್ಲ ಒಂದೇ ಟೈಮಿಗೆ ಚುನಾವಣೆ ಆಗಬೇಕು ಅಂಥೇಳಿ. ಎಸ್, ಒಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ಸರ್. ನಮಸ್ತೆ ದಾವಣಗೆರೆ ಸರ್, ಹೇಳಿ. ಮತ್ತೆ ಆರಾಮ್ ಸರ್? ತಿಂಡಿ? ಎಸ್, ತಿಂಡಿ ಮಾಡಬೇಕು ಸರ್. ನಿಮ್ದಾಯ್ತಾ? ಇಲ್ಲ ಸರ್, ನಾವು ಮಾಡಬೇಕು. ಓಕೆ, ಸೊ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ ಸರ್? ಸರ್, ನಿಮ್ಮ ಟೆಕ್ನಿಷಿಯನ್ ಇಡೀ ಕರ್ನಾಟಕ ಜನತೆಗೆ ಶುಭಾಶಯಗಳ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತ ಎಲ್ಲ ರೀತಿಯಿಂದ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಏನು ಮಾಡ್ತಾ ಇದ್ರಿ ಅಂತ ಕೇಳ್ಬೋದಾ ತಾವು ಜಾಬು? ಸರ್, ರವಿಕುಮಾರ್ ಅಂತ 3ನೇ ಟೈಮ್ ಕಾಲ್ ಮಾಡ್ತಾರೆ ನಿಮಗೆ. ವೆಜಿಟೇಬಲ್ಸ್ ವ್ಯಾಪಾರಿಗಳು. ವೆಜಿಟೇಬಲ್ಸ್ ಅಲ್ವಾ? ಓಕೆ ಓಕೆ ಓಕೆ, ಫೈನ್ ಫೈನ್. ತುಂಬಾ ಖುಷಿ ಆಗುತ್ತೆ ಸರ್. ಮಾಡಕ್ ಹೋಗಿ 47 ವರ್ಷದವರು ಡೆತ್ ಆದ್ರಂದ್ರಲ್ಲ? ಹೌದು ಸರ್, ಹೌದು. ಯಾವುದೇ ಹ್ಯಾಬಿಟ್ ಇಲ್ದಲೇ ಹೋದ್ರು ಅಂತ. ಎಸ್ ಎಸ್ ಎಸ್, ನೆನಪಿದೆ ಸರ್, ನೆನಪಿದೆ ಸರ್, ನೆನಪಿದೆ. ಇವತ್ತು ಮತ್ತೆ ಕಾಲ್ ಮಾಡಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್? ನಡೀತಾ ಇದೆ ಸರ್, ಪರವಾಗಿಲ್ಲ, ಚೆನ್ನಾಗಿದೆ. ಎಸ್ ಸರ್, ಜೀವನ ಮಾಡ್ಬೋದು, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್, ಆ ಭಗವಂತನ ಆಶೀರ್ವಾದ ಇರಲಿ. ಎಸ್, ನಾನೊಂದು ವಿಶೇಷವಾಗಿರ್ತಕ್ಕಂಥ ಮೆಸೇಜ್ ಬಗ್ಗೆ ಹೇಳ್ತಾ ಇದ್ದೆ ಸರ್ ಸ್ವಲ್ಪ ಹೊತ್ತಿನ ಮುಂಚೆ. ನಿನ್ನೆ ಒಂದು ನಮ್ಮ ಸಂಸತ್ನಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಬಿಲ್ ಪಾಸ್ ಮಾಡಿದ್ದಾರೆ, ಒಂದು ದೇಶ ಒಂದು ಚುನಾವಣೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ ಸರ್? ಯಾಕೆಂದ್ರೆ ಈಗ ಪದೇ ಪದೇ ನೋಡಿ, ಒಂದ್ಸರಿ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಬೇಕು, ಒಂದ್ಸರಿ ಮಹಾನಗರ ಪಾಲಿಕೆದು, ಒಂದ್ಸರಿ ತಾಲೂಕ್ ಪಂಚಾಯತ್, ಆಮೇಲೆ ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ, 150 ಚುನಾವಣೆಗಳು, ವರ್ಷ ಪೂರ್ತಿ ಬರೀ ಚುನಾವಣೆಗಳು ಆಗ್ಬಿಡ್ತವೆ. ಸರ್, ಒಂದ್ಸತಿ ಮಾಡಿದ್ರೆ ಎಲ್ಲಾ ತರದ ರಜೆಗಳು ಕೊಡೋದಕ್ಕೂ ಅನುಕೂಲ ಆಗಿರುತ್ತೆ, ಆಮೇಲೆ ನಮ್ಮ ಹಕ್ಕನ್ನ ಚಲಾಯಿಸೋದಕ್ಕೂ ಅನುಕೂಲ ಆಗಿರುತ್ತೆ ಒಂದ್ ರೀತಿ. ಹೌದು, ಅದ್ರ ಜೊತೆಗೆ ಯಾವ ಒಂದು ಸಮಯ ಕೂಡ ವ್ಯರ್ಥ ಆಗಲ್ಲ.
ಹೌದು. ಆಮೇಲೆ ಸಾಕಷ್ಟು ದುಡ್ಡು ಕೂಡ ಪೋಲಾಗಲ್ಲ. ಹೌದು. ಏಕೆಂದ್ರೆ ಇವಾಗ ನೋಡಿ, ಒಂದು ಚುನಾವಣೆ ಬೇಕು ಅಂದ್ರೆ, ಮೊನ್ನೆ ನಮ್ಗೊಂದು ಶಾಕಿಂಗ್ ನ್ಯೂಸ್ ಬಂದಿದ್ದೇನು ಅಂದ್ರೆ 15,000 ಕೋಟಿ ರೂಪಾಯಿ ಖರ್ಚಾಗತ್ತಂತೆ ನಮ್ಮ ಭಾರತದಲ್ಲಿ ಒಂದ್ಸರಿ ಚುನಾವಣೆ ಆಗ್ಬೇಕು ಅಂದ್ರೆ. ಅಂತದ್ದು ಎಷ್ಟು MLA ಎಲೆಕ್ಷನ್, MP ಎಲೆಕ್ಷನ್, ಹೌದು, ಗ್ರಾಮ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ ಅನ್ನೋತ್ತಿಗೆ ಹೌದು ಭಾರಿ ಇದಾಗುತ್ತೆ. ಆ ಬಡ್ಜೆಟ್ 10 ಪಟ್ಟಿಗೆ ಹೋಗ್ಬಿಡತ್ತೆ. ಹೌದೌದೌದು. ಎಸ್ ಸರ್, ಒಳ್ಳೇದು ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಅಥವಾ ತಪ್ಪು ಅಂತ ಅನಿಸ್ತಾ ಇದೆಯಾ? ಅಲ್ಲ, ಕರೆಕ್ಟ್ ಇದೆ ಸರ್, ಅದು ಡಿಸಿಷನ್ ಕರೆಕ್ಟ್ ಇದೆ. ಎಸ್ ಸರ್. ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಅಂದ್ರೆ ನಮ್ಮ ಜನತೆಯ ಮೇಲೆ, ಯಾಕೆಂದ್ರೆ ನಾವು ಕಟ್ತಿರೋ ಟ್ಯಾಕ್ಸ್ ಸರ್ಕಾರ ನಡೀತಿರೋ, ಅದು ಬೇರೆ ವಿಚಾರ. ಈಗ ಜನಗಳು ಸ್ಟ್ರೈಕ್ ಮಾಡಿದಾಗ ಬಸ್ ಹೊಡಿತಾರ, ಬಸ್ಗಳನ್ನ ಹಾಳು ಮಾಡ್ತಾರೆ. ಬಟ್ ಅದ ಜನಗಳು ತಿಳ್ಕೊಳ್ಳಲ್ಲ, ನಮ್ ದುಡ್ಡನ್ನೇ ನಾವು ಹಾಳು ಮಾಡ್ಕೊಂತ ಇದೀವಿ ಅಂತಕ್ಕಂಥದ್ದು ಒಬ್ಬರಲ್ಲ ಅರಿವು ಇರೋದಿಲ್ಲ. ಅದೇ ದೊಡ್ಡ ತಪ್ಪು ಸರ್. ಅದು ಸರ್ಕಾರದಿಂದ ಬರ್ದ ನಾವು ಕಟ್ತಕ್ಕಂಥ ಟ್ಯಾಕ್ಸ್ ನಲ್ಲೇ ಬಸ್ಗಳು, ನಮ್ಮ ಬಸ್ಗಳು ನಾವು ದುಡ್ಡಾಗಿ ನಡ್ಸೋದೇ ಅವೆಲ್ಲ. ಹೌದು. ಬಟ್ ಜನಗಳು ಏನ್ ಮಾಡ್ತಾರೆ, ಇದು ಸರ್ಕಾರದ ಆಸ್ತಿ ಅಂತ ಹಾಳು ಮಾಡ್ತಾರೆ ಅಷ್ಟೇ. ಅದೇ ದೊಡ್ಡ ತಪ್ಪು ಸರ್. ಯಾರಿಗೂ ಕೂಡ ಒಂದ್ ಸಣ್ಣ ಅರಿವಿಲ್ಲ. 90% ಎಜುಕೇಟೆಡ್ ಆ ತರ ಮಾಡ್ತಾರೆ ಸರ್. ಅದನ್ನ ತಿಳ್ಕೋಬೇಕು, ಇದು ನಮ್ಮ ಆಸ್ತಿ ಇದು. ಹೌದು, ಅದನ್ನ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡ್ರೆ ಹುಡುಗರೆಲ್ಲ ಸುಮ್ನೆ ಕಲ್ಲೊಡೆಯದಂತೆ ಬಸ್ಸಿಗೆ, ಅದಕ್ಕೆ ಬೆಂಕಿ ಇಡೋದಂತೆ, ಇದಕ್ಕೆ ಬೆಂಕಿ ಇಡೋದಂತೆ, ಸುಮ್ನೆ ವೇಸ್ಟ್. ಅದು ನಮ್ ದುಡ್ಡು ನಾವು ಹಾಳು ಮಾಡ್ಕೊಂತಿದ್ದೇವೆ ಅಷ್ಟೇ. ಖಂಡಿತ ಸರ್, ಖಂಡಿತ. ಹೌದು ಸರ್. ಆಮೇಲೆ ಅದರಿಂದ ಅಲ್ಟಿಮೇಟ್ಲಿ ಏನ್ ಬೆನಿಫಿಟ್ ಏನು ಆಗಲ್ವಲ್ಲ ಸರ್? ಏನು ಉಪಯೋಗನೂ ಇಲ್ಲ. ಹೌದು, ಖಂಡಿತ ಅದು ಉಪಯೋಗನೂ ಇಲ್ಲ ಅಲ್ವಾ? ಹೌದು. ಸೊ ಈಗ ಆಯ್ತು, ಈಗ ಅವ್ರು ಬೆಂಕಿನೇ ಹಚ್ಚಿದ್ರು ಅಂತ ಅನ್ಕೊಳ್ಳಿ. ಬೇಡ ಅಂತ ಹೇಳೋದಿಲ್ಲ, ನಿಮ್ಮ ಹಕ್ಕನ್ನು ನೀವು ಕೇಳೋದಕ್ಕೆ ಸ್ಟ್ರೈಕ್ ಮಾಡಿ, ಅದನ್ನ ಶಾಂತಿಯುತವಾಗಿ ಮಾಡಿ, ಯಾವುದೇ ತರದ ಹಾನಿ ಮಾಡ್ದಂಗ ಮಾಡ್ಕೊಳ್ಳಿ. ಕೇಳಿ, ನಿಮಗೆ ಏನ್ ಬೇಕಾದ್ರೆ ನೀವು ಕೇಳ್ಕೊಳ್ಳಿ. ನಾವು ಅದೊಂದು ತಪ್ಪಂದು ನಾಳೆ ಹೇಳಲಿಕ್ಕೆ ರೆಡಿ ಇಲ್ಲ. ಹೌದು ಸರ್. ಬಟ್ ಅದೊಂದು ಕೇಳ್ಕೊಳ್ಳಿ, ನೀವು ಕೇಳೋ ರೀತಿ ಕೇಳ್ಕೊಳ್ಳಿ. ಹೌದು ಸರ್. ತಪ್ಪಂತ ನಾವ್ ಹೇಳೋದು, ನಿಮಗೆ ಬೇಕಾದನ್ನ ನೀವು ಮಾಡ್ಕೊಳ್ಳಿ, ಸರ್ಕಾರದಿಂದ ಇಸ್ಕೊಳ್ರಿ, ಮಾಡ್ಕೊಳ್ರಿ. ಖಂಡಿತ. ಅದು ಬಿಟ್ಟು ನಮ್ಮ ಸರ್ಕಾರದ ವಸ್ತುಗಳನ್ನ ಹಾಳು ಮಾಡಿ ನಿಮ್ಮ ಮನೆ ವಸ್ತುಗಳನ್ನ ನೀವು ಹಾಳು ಮಾಡ್ಕೊಂಡ. ಖಂಡಿತ ಸರ್, ಖಂಡಿತ. ಖಂಡಿತ ಸರ್, ಖಂಡಿತ. ನಾನು ಯಾವಾಗ್ಲೂ ಅದನ್ನೇ ಕೇಳ್ತೀನಿ. ನಾನು ಯೂಶಲಿ ಮಾತಾಡುವಾಗ ನಾನು 90% ನಾನು ಸಣ್ಣ ಹುಡುಗನಿಂದ ನಾನು ಅದನ್ನೊಂದು ಜನಗಳಲ್ಲಿ ಅದನ್ನೇ ಹೇಳ, ಯಾಕೆ ಹಿಂಗ ಹಾಳು ಮಾಡ್ತೀರಾ? ಏನು ಉಪಯೋಗ ಸಿಗ್ತದೆ ಅದರಿಂದ? ನಿಮಗೆ ಪ್ರಯೋಜನ ಏನಾರ ಆಯ್ತಾ? ಬಸ್ಸಿಗೆ ಕಲ್ಲು ಹೊಡೆದ್ರೆ ಬಸ್ ಗ್ಲಾಸ್ ಹಾಳಾಯ್ತು, ಅದರಿಂದ ಏನಾರ ನಿಮಗೇನಾರ ಉಪಯೋಗ ಆಯ್ತಾ? ಇಲ್ವಲ್ಲ. ಸುಮ್ನೆ ಅದು ಅಷ್ಟು ವೇಸ್ಟ್ ಹೊರತು ನಿಮಗೇನು ಅದರಿಂದ ಲಾಭ ಅಂತೂ ಏನಿಲ್ವಲ್ಲ ಅಲ್ವಾ? ಸೊ ಬೆಂಕಿ ಪ್ರಯೋಜನ. ಹೌದು. ಸೊ ಅದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಸರ್. ಸ್ಟ್ರೈಕ್ ಮಾಡ್ಲಿ, ನೀವು ಹೇಳ್ದಾಗ ಖಂಡಿತ ಕೇಳಿ, ಬೇಕಾಗಿಲ್ಲ ಸ್ಟ್ರೈಕ್ ಮಾಡ್ಕೊಳ್ಳಿ, ಶಾಂತವಾಗಿ ಮಾಡ್ಕೊಳ್ರಿ, ಕೇಳ್ರಿ. ನೀವು ಬೇಕಾದ ಸರ್ಕಾರದಿಂದ ಕೇಳ್ರಿ, ನೀವು ಬರಬೇಕಾದ ಹಕ್ಕುಗಳನ್ನ ಕೇಳ್ಕೊಳ್ರಿ, ತೊಂದ್ರೆ ಇಲ್ಲ. ಅದನ್ನ ತಪ್ಪು ಅಂತ ನಾವ್ ಹೇಳಲಿಕ್ಕೆ ರೆಡಿ ಇಲ್ಲ. ಹೌದು ಸರ್. ಸರ್ಕಾರದ ಆಸ್ತಿನ ಹಾಳು ಮಾಡಕ್ ಹೋಗ್ಬೇಡಿ ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಖಂಡಿತ ಸರ್, ಖಂಡಿತ. 100ಕ್ಕೆ 100 ಒಂದು ಒಳ್ಳೆ ಅರ್ಥಪೂರ್ಣ ಮಾತನ್ನ ಹೇಳಿದ್ರಿ ಸರ್. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಖುಷಿ ಆಯ್ತು. ಸೊ ಎಲ್ಲರೂ ನಿಮ್ಮ ಹಾಗೆ ಸಾಮಾಜಿಕ ಜವಾಬ್ದಾರಿಯನ್ನ ಅರ್ಥ ಬದುಕ್ಬಿಟ್ರೆ ಎಲ್ಲರೂ ತಿಳ್ಕೊಬೇಕು ಸರ್. ಈಗ ಒಬ್ಬನಿಂದ ಆಗಲ್ಲ, ಎಲ್ಲರೂ ಅದ ಕೈ ಜೋಡಿಸಿದ್ರೆ ಅದು ಯಶಸ್ವಿ ಆಗೋದಂತೂ ಖಂಡಿತ. ಬಟ್ ಒಬ್ಬನಿಂದ ಅಂದ್ರೆ ನಾವೊಬ್ರಿಗೆ ಇನ್ನೊಬ್ರು ಅವ್ರ ಅರ್ಥ ಮಾಡ್ಕೊಂಡು ಅವರಿಂದ ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಮ್ಮ ದೇಶ, ನಮ್ಮ ರಾಜ್ಯ ಉದ್ಧಾರ ಆಗೋದ್ರಲ್ಲಿ ಮತ್ತೊಂದು ಮಾತೇ ಇಲ್ಲ. ಖಂಡಿತ ಸರ್, ಖಂಡಿತ. ಹೌದು ಸರ್, ಹೌದು. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಅಂಡ್ ಎಲ್ರಿಗೂ ಒಂದು ಒಳ್ಳೆ ಕಿವಿ ಮಾತನ್ನ ಹೇಳಿದ್ರಿ. ದಯಮಾಡಿ ನಿಮ್ಮ ಹಕ್ಕನ್ನ ಕೇಳೋದಕ್ಕೆ ಕಲ್ಲನ್ನ ಅಥವಾ ಕಾನೂನನ್ನ ಕೈಗೆತ್ಕೋಬೇಡಿ ಅಂತ. ಹೌದೌದು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಒಂದು ಪ್ರಶ್ನೆ ಕೇಳಿದ್ರೆ ಕ್ವಿಕ್ ಆಗಿ ಉತ್ತರ ಹೇಳ್ಬೋದಾ? ಕೇಳಿ ಸರ್, ನಾನು ಟ್ರೈ ಮಾಡ್ತೀನಿ. ಎಸ್ ಸರ್. ಸರ್, ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ ಅಂತ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಭಾರತ, ನ್ಯೂಜಿಲೆಂಡ್, ಅಮೆರಿಕ ಮತ್ತು ರಷ್ಯಾ. ಅಮೆರಿಕ ಮತ್ತು ರಷ್ಯಾ. ಹೌದು ಸರ್. ಇನ್ನೆರಡು ಆಪ್ಷನ್ಸ್ ಇದೆ, ಭಾರತ ಮತ್ತು ನ್ಯೂಜಿಲೆಂಡ್ ಕೂಡ ಇದೆ ಅದರಲ್ಲಿ. ನನ್ನ ಪ್ರಕಾರ ರಷ್ಯಾ ಅಂತ ಅನ್ಕೊಂಡೆ ಸರ್. ರಷ್ಯಾನಾ? ಹಾ ಸರ್. ಓಕೆ. ನಾನೀಗ ಈ ಪ್ರಶ್ನೆ 3ನೇವ್ರಿಗೆ ನಿಮಗೆ ಕೇಳ್ತಾ ಇರೋದು. ಸೊ ಇನ್ನು ಹೆಚ್ಚು ಕಾಯಿಸೋದು ಬೇಡ, ನಾನೇ ನೇರವಾಗಿ ಉತ್ತರ ಹೇಳ್ಬಿಡ್ತೀನಿ. ಆಕ್ಚುಲಿ ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ನ್ಯೂಜಿಲೆಂಡ್ ಸರ್. ಎಸ್. ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಅಂಡ್ ಒಳ್ಳೆ ವಿಚಾರವನ್ನ ಹಂಚ್ಕೊಂಡ್ರಿ. ಸೊ ಎಲ್ಲರ ಹತ್ರ ಇದೇ ರೀತಿಯ ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಒಳ್ಳೇದಾಗ್ಲಿ ಸರ್. ನಿಮ್ಮಂತ ಒಂದಷ್ಟು ತಿಳಿದಿರ್ತಕ್ಕಂಥವ್ರು ಸ್ವಲ್ಪ ಜನರಿಗಾದ್ರೂ ಅದನ್ನ ಹೇಳಿದ್ರೆ, ಅವ್ರು ಇನ್ನೊಬ್ರಿಗೆ ಹೇಳಿದ್ರೆ, ಆ ಮೂಲಕ ಎಲ್ಲರೂ ನಿಮ್ಮ ವಾಹಿನಿ ಪ್ರಕಾರ ಹೇಳಿದ್ರೆ ಒಂಚೂರು ಜನಗಳಾರ ಎಚ್ಚೆತ್ಕೊಂತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಖಂಡಿತ ಹೇಳ್ತೀವಿ ಸರ್. ನಾವು ಪ್ರತಿ ದಿವಸ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಿಮ್ ಮುಂದೆನೂ ಆಗ್ಲಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗ್ಲಿ. ನಿಮ್ಮ ಬಿಸ್ನೆಸ್ ಇನ್ನಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕೊನೆಗೆ ಉತ್ತರವನ್ನು ನಾನೇ ಹೇಳಿಬಿಟ್ಟೆ. ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ ಅಂಥೇಳಿ. ಎಸ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನೇರವಾಗಿ. ನದಿ ಇಲ್ಲದ ದೇಶ ಯಾವುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ.
ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ನಾನು ಅದರಲ್ಲೂ ಕೂಡ ನಿನ್ನೆ ಅನುಮೋದನೆಯಾಗ ಸಂಪುಟ ಒಪ್ಪಿಗೆ ನೀಡಿರ್ತಕ್ಕಂಥ ಅತ್ಯಂತ ವಿವಾದಾತ್ಮಕ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಇದು ಇಷ್ಟ ಆಗಲಿಕ್ಕಿಲ್ಲ. ಆದರೆ ನಮ್ಮ ದೇಶದ ಟ್ಯಾಕ್ಸನ್ನು ಸೇವ್ ಮಾಡೋದಕ್ಕೆ, ನಮ್ಮ ದೇಶದ ಅನಗತ್ಯವಾಗಿರ್ತಕ್ಕಂಥ ವೆಚ್ಚವನ್ನು ತಗ್ಗಿಸಲಿಕ್ಕೆ, ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಸೇವಿಂಗ್ಸನ್ನು ಮಾಡಲಿಕ್ಕೆ ಇದಕ್ಕಿಂತ ದೊಡ್ಡ ಉಪಾಯ ಇನ್ನೊಂದು ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡೋಣ ಅದ್ರ ಜೊತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಕುಮಾರ್ ಸರ್, ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದ. ಸರ್, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಹಲೋ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಕೇಳಿದೆ? ಇಲ್ಲ. ಓಕೆ, ಏನು ಮಾಡ್ತಾ ಇದ್ದೀರಿ ಸರ್ ತಾವು? ನಾವು ಸೇಲ್ಸ್ ಕೆಲಸ ಮಾಡ್ತೀವಿ. ಸೇಲ್ಸ್ ಕೆಲಸ ಮಾಡ್ತೀರಾ? ಓಕೆ. ಏನು ಸೇಲ್ಸ್ ಅಂತ ಕೇಳ್ಬೋದಾ ಸರ್, ಇಫ್ ಯು ಡೋಂಟ್ ಮೈಂಡ್? ಹಲೋ ಸರ್, ಏನು ಸೇಲ್ಸ್ ಮಾಡ್ತೀರಿ ಅಂತ ಕೇಳ್ಬೋದಾ ಅಂದೆ? ಟೈಲ್ಸ್ ಕೆಲಸನಾ? ಓಕೆ. ಹೇಗೆ ನಡೀತಾ ಇದೆ ಸರ್ ಕೆಲಸ ಎಲ್ಲ? ಹಂಗೆ ನಡೀತಾ ಇದೆ ಸರ್. ಓಕೆ. ಸೊ ಒಳ್ಳೇದಾಗಲಿ ಸರ್, ಚೆನ್ನಾಗಿ ನಡೆಸಿ ಕೆಲಸನ. ಓಕೆ, ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಹೇಳಿ ಸರ್. ಓಕೆ, ಸೊ ನದಿ ಇಲ್ಲದೆ ಇರ್ತಕ್ಕಂಥ ದೇಶ ಯಾವುದು ಅಂತ ಹೇಳಿ. ಆಪ್ಷನ್ಸ್ ಬಂದು ಸೌದಿ ಅರೇಬಿಯಾ, ಇಟಲಿ, ಜರ್ಮನಿ, ಚೀನಾ. ಸೌದಿ ಅರೇಬಿಯಾನಾ? ಶೋರಾ ಸರ್? ಹ್ಞೂ ಸರ್. ಸರ್, ಯಾವಾಗಾದ್ರು ಹೋಗಿದ್ದೀರಾ ಸೌದಿ ಅರೇಬಿಯಾಗೆ? ಇಲ್ಲ ಸರ್, ಟಿವಿಯಲ್ಲಿ ನೋಡ್ತಾ ಇರ್ತೀನಿ. ಟಿವಿಯಲ್ಲಿ ನೋಡ್ತಾ ಇರ್ತೀವಿ. ಸೊ ನಿಮ್ಮ ಪ್ರಕಾರ ಪಕ್ಕ ಸೌದಿ ಅರೇಬಿಯಾದಲ್ಲಿ ಇಲ್ಲ ಅಂತ ನದಿಗಳು? ಇಲ್ಲ. ಎಸ್ ಸರ್, ರೈಟ್ ಆನ್ಸರ್ ಕೂಡ. ಸೌದಿ ಅರೇಬಿಯಾದಲ್ಲಿ ಯಾವುದೇ ರೀತಿಯ ನದಿಗಳು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಸರಿ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ಕೆಲಸ ಎಲ್ಲ ಚೆನ್ನಾಗಿ ನಡೀಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಪ್ರಶ್ನೆಯನ್ನು ಹೇಳಿಬಿಡ್ತೀನಿ. ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗತ್ತೆ. ಸೊ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಪ್ರಪಂಚದಲ್ಲಿ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು ಅಂತಕ್ಕಂಥದ್ದು. ಸೊ ನೋಡೋಣ, ನಮ್ಮ ಮತ್ತೊಂದು ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ್ ಕಾಲ್ ಮಾಡ್ತಾ ಇದ್ದಾರೆ. ನಮಸ್ತೆ ಸಿದ್ಧಲಿಂಗೇಶ್ ಸರ್. ನಮಸ್ಕಾರ ಸರ್. ಅನಿಲ್ ಸರ್, ಹೇಗೆ ಆರಾಮಿದ್ದೀರಿ ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ಎಸ್, ತಿಂಡಿ ಆಯ್ತಾ ಸರ್? ಆಯ್ತು, ನಿಮಗೆ ಬೇಡಾಗಿತ್ತು. ಓಕೆ ಸರ್, ನಿನ್ನೆ ಕಾರ್ಯಕ್ರಮ ನೋಡಿದ್ರಾ? ಸರ್, ನಿನ್ನೆ ಬೆಳಗ್ಗೆ ನೋಡಿಲ್ಲ ಸರ್. ನಾನು ಬೆಳಗ್ಗೆ ಫೋನ್ ಮಾಡ್ಲಿಕ್ಕೂ ಟೈಮ್ ಸಿಗ್ಲಿಲ್ಲ, ಕಾರ್ಯಕ್ರಮ ನೋಡಿದ್ದಿಲ್ಲ. ನಾ ಈವ್ನಿಂಗ್ ನೋಡಿದೆ, ಪ್ರಸಾರ ಮಾಡಿದ್ರಿ ಸರ್. ಹಂಸಭಾಗ್ಯ ಮೃತ್ಯುಂಜಯ ವಿದ್ಯಾಪೀಠದ ಶತಮಾನೋತ್ಸವದ ವಿಡಿಯೋ ಪ್ರಸಾರ ಆಗ್ತಿದೆ ಅಂತ ಹೇಳಿ. ಎಸ್ ಸರ್, ಎಸ್ ಸರ್. ಆಯ್ತು, ಪ್ರಸಾರ ಆಯ್ತು, ನೋಡಿದ್ವಿ ಟಿವಿನಲ್ಲಿ. ಎಸ್. ಓಕೆ ಸರ್, ಧನ್ಯವಾದಗಳು ಸರ್ ಪ್ರಸಾರ ಮಾಡಿದ್ದಕ್ಕೆ. ಸರ್, ತುಂಬಾ ನಾನು ಧನ್ಯವಾದ ಹೇಳಬೇಕು ಸರ್ ನಿಮ್ಗೆ. ಯಾಕೆ ಸರ್? ಯಾಕೆಂದ್ರೆ ಶತಮಾನೋತ್ಸವದ ವಿಡಿಯೋ ನಮಗೆ ಕಳಿಸ್ಕೊಟ್ಟಿದ್ದೀರಿ. ಅದು ಕೂಡ ನಮ್ಮ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಎಲಿ ಡಾಕ್ಟರ್ ಸೇರಿದಂತೆ ನೂರಾರು ಜನರಿಗೆ ಅದು ಒಂದು ಜೀವನವನ್ನ ಕೊಟ್ಟಿರ್ತಕ್ಕಂಥ ಒಂದು ಕಾಲೇಜ್ ಅದು ಅಲ್ವಾ? ಹೌದು, ಖಂಡಿತ ಸರ್. ಸೊ ಹಾಗಾಗಿ ನಾವು ನಿಮ್ಗೆ ಧನ್ಯವಾದ ಹೇಳ್ಬೇಕು. ಲಕ್ಷಾಂತರ ಜನ ಸರ್. ಹೌದು, 106ನೇ ವರ್ಷ ಸರ್. ಹೌದು, 100 ವರ್ಷ ಅಂದ್ರೆ ಪ್ರತಿ ವರ್ಷಕ್ಕೆ ಅದು ಎಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಹೊರಡೆ ಬರ್ತಾರೆ ಅಲ್ಲಿಂದ. ಹೌದು, ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ನಿಮ್ದು ಆನಿವರ್ಸರಿ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ರಿ, ಕಳಿಸ್ಲಾ ಇಲ್ಲ? ಅದು ಕಳಿಸ್ತೀನಿ ಸರ್. ನಮ್ಮ ಮಕ್ಕಳು ಒಂದು ನಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಓಕೆ, ಒಂದು ಫೋಟೋ ಫ್ರೇಮ್ ಮಾಡ್ಕೊಟ್ಟಿದ್ದಾರೆ. ಅದು ಫೋಟೋ ಫ್ರೇಮ್ ಹೇಗಿದೆ ಅಂದ್ರೆ, ಅವರು ನಾವು ದುಡ್ಡು ಕೊಟ್ಟಿಲ್ಲ ಸರ್, ನಮ್ಗೆ ಸರ್ಪ್ರೈಸ್ ಆಗಿ ಮಾಡ್ಕೊಟ್ಟಿದ್ದಾರೆ. ವೆರಿ ಗುಡ್ ಸರ್. ಅವ್ರ ಪಾಕೆಟ್ ಮನೆಯಲ್ಲ ಸೇವ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ದಾರೆ. ಸೂಪರ್. ಅದು ಹೇಗಿದೆ ಫೋಟೋ ಅಂದ್ರೆ, ನಮ್ದು ಹೊಸದಾಗಿ ಮದುವೆ ಆದಿವಲ್ವಾ, ಹೆಂಗ್ ಸ್ಟಾರ್ ಹೆಂಗ್ ಮದುವೆ ಆದ ಹೆಂಗ್ ಫೋಟೋದಿಂದ ಹಿಡಿದು ಏನೋ ಈ ಏಜ್ ತನಕ ವಯಸ್ಸಾಗಿದಲ್ವಾ, ಅದು ಅಷ್ಟು ಫೋಟೋ ಕಲೆಕ್ಟ್ ಮಾಡ್ಬಿಟ್ಟು ಅಷ್ಟು ಒಂದು ಫ್ರೇಮ್ ಅಲ್ಲಿ ಹಾಕಿ ಮಾಡಿಸಿದ್ದಾರೆ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ನೋಡಿ, ಚೆನ್ನಾಗಿರುತ್ತೆ ಸರ್. ಅದು ಅವ್ರಿಗೆ ಕೊಡೋದೊಂದು ವಿಡಿಯೋ ಮಾಡಿದೀನಿ. ನಾಳೆ ಇವತ್ತು ಕಳ್ಸ್ಕೊಡ್ತೀನಿ, ನಾಳೆ ಅದು ಕಳಿಸ್ಕೊಡ್ತೀನಿ. ಕಳಿಸಿ ಸರ್, ಧಾರಾಳವಾಗಿ ಕಳಿಸಿ. ಸೊ ನಮಗೂ ಕೂಡ ಒಂದು ವಿಡಿಯೋ ನೋಡೋ ಭಾಗ್ಯ ಸಿಗ್ಲಿ. ಓಕೆ ಸರ್, ಖಂಡಿತ ಸರ್. ಕಷ್ಟಪಟ್ಟು ಮಾಡಿದ್ರೆ ಖಂಡಿತ ಸರ್, ಖಂಡಿತ. ನಿನ್ನೆ ನೀವು ಹೇಳಿದ್ರಲ್ಲ, ನಿನ್ನೆ ನಿಮ್ ಪ್ರೋಗ್ರಾಮ್ ನೋಡ್ರಿ. ಆಮೇಲೆ ಈವ್ನಿಂಗ್ ನಿಮ್ ಪ್ರೋಗ್ರಾಮ್ ಬಿಪಿ ಟೆಲಿಕಾಸ್ಟ್ ಆದ್ಮೇಲೆ ಅದೇ ಸ್ವದೇಶಿ ಮಹಿಳೆ ಬಗ್ಗೆ ವಿಡಿಯೋ ನೋಡಿದೆ. ತುಂಬಾ ಚೆನ್ನಾಗಿ ಬಂತು ವಿಡಿಯೋ. ಅದು ನೀವು ಹೇಳ್ದಂಗೆ ನಮಗೆ ಸಮಯ ಸಿಕ್ಕಿಲ್ಲ. ನಾ ಇವತ್ತರ ನಾಳೆ ಸಮಯ ಮಾಡ್ಕೊಂಡು ಹೋಗ್ತೀನಿ. ಮಿಸ್ ಮಾಡದೆ ಹೋಗಿ ಬನ್ನಿ, ಇಲ್ಲಾಂದ್ರೆ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ತೀರಾ ಆಮೇಲೆ. ಇಲ್ಲ ಸರ್, ಹೋಗ್ತೀನಿ ಸರ್, ಮಕ್ಳು ಕರ್ಕೊಂಡೇ ಹೋಗ್ತೀನಿ ಸರ್. ಯಾಕೆಂದ್ರೆ ಮಕ್ಕಳಿಗಂತೂ, ಯಾಕೆಂದ್ರೆ ಎಲ್ಲಾ ಮನೆ ತಿಂದು ಬೇಜಾರಾಗಿರುತ್ತೆ. ಒಂದು ಬರೀ ತಿನ್ನೋದಕ್ಕೆ ಅಂತಲ್ಲ, ಅಲ್ಲಿ ನೋಡ್ಲಿಕ್ಕೆ ಕಲೀಲಿಕ್ಕೆ ಸಾಕಷ್ಟಿದೆ. ಎಷ್ಟೋ ಜನ ಮಕ್ಕಳಿಗೆ ಆಕಳನ್ನ ಮುಟ್ಟಬೇಕು ಅಂತ ಕುತೂಹಲ ಇರುತ್ತೆ, ಖುಷಿ ಇರುತ್ತೆ. ಸೊ ಅದು ನಮ್ಮ ಸಂಸ್ಕೃತಿಯ ಅರಿಶಿನ ಕುಂಕುಮ ಹಚ್ಕೊಳ್ತಕ್ಕಂಥದ್ದು ತುಂಬಾ ಇದೆ ಅಲ್ಲಿ ಕಲೀಲಿಕ್ಕೆ.
ಸೊ ಮಿಸ್ ಮಾಡದೆ ಹೋಗಿ ಬನ್ನಿ ಸರ್. ನೋಡಿ ನಿಮ್ ವಿಡಿಯೋದಲ್ಲ ನಿನ್ನೆ ನಮ್ಗೆ ಗೊತ್ತಾಯ್ತು. ಓಕೆ ವಿಡಿಯೋ ನೀವು ಮಾತಾಡೋದು ಜನಗಳ ಹತ್ರ ಮಾತಾಡೋದು ನೋಡಿದೆ ನಾನು. ಓಕೆ ಆಕಳುಗಳ ಬಗ್ಗೆ ಎಲ್ಲ ಬಗ್ಗೆ ಚೆನ್ನಾಗಿ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ನಮ್ಮ ಮನೆಯವ್ರು ಮಾತಾಡ್ದ ಅಕ್ಕಿ ಉಸಳಿ ರೆಸಿಪಿ ಕೇಳಿದ್ರಲ್ಲ, ಕೊಡ್ಲಾ? ಖಂಡಿತ ಸರ್, ಖಂಡಿತ ಕೊಡ್ತೀನಿ ಸರ್. ಒಂದ್ ನಿಮಿಷ ಅದು ನೋಡಿ ಸರ್, ಯೂಟ್ಯೂಬ್ ನಲ್ಲಿ ಲಿಂಕ್ ನೋಡಿ ನೀವು ಒಂದ್ಸಲಿ ನನಗೆ ಅಪ್ಲೋಡ್ ಆದ್ಮೇಲೆ ಶೇರ್ ಮಾಡ್ಕೋತೀನಿ ಎಲ್ಲ. ಖಂಡಿತ ಸರ್. ಇನ್ನೊಂದು ಅಲ್ಲಿರೋರು ಅಮೆರಿಕ ವೈಟ್ ಹೌಸ್ ಅಲ್ಲಿ ಒಬ್ರು ಕೆಲಸ ಮಾಡ್ತಾರಂತ ಸರ್. ಅಲ್ಲ ಆಕ್ಚುಲಿ ಮೊನ್ನೆ ಹೇಳದ್ ಮರ್ತಿದ್ದೆ ನಿಮ್ಗೆ. ಓ ಮೈ ಗಾಡ್. ಓಕೆ ಹಂಸ್ಕೋವಿನಲ್ಲಿ ಓದಿದ್ರು ಅವರು. ಬಾಪ್ರೆ, ಸೂಪರ್. ಹೌದು ಸರ್, ಅವರು ಬಂದಿದ್ರು ಸರ್ ಮೊನ್ನೆ. ಹೌದಾ? ಸೂಪರ್ ಸರ್, ಸೂಪರ್. ಹಲೋ, ನಮಸ್ತೆ ಮಾ. ನಮಸ್ತೆ ಸರ್. ಹೇಗಿದೆ? ವಿಶಿಂಗ್ ಯು ವೆರಿ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಾ. ತಡವಾಗಿ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು ಮಾ. ಆ್ಯಕ್ಚುಲಿ ಸರ್ ಕೂಡ ಹೇಳ್ತಾ ಇದ್ರು, ಸೊ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿ ಮಾಡಿದಿರಿ, ಆಮೇಲೆ ನಿಮ್ಮ ಮಕ್ಕಳು ಕೂಡ ತುಂಬ ಒಳ್ಳೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಎಸ್, ಸೊ ರೆಸಿಪಿ ಬಗ್ಗೆ ಹೇಳ್ಬೋದಮ್ಮ? ಹೇಳ್ತೀನಿ ಸರ್. ಎಸ್ ಮಾ, ಹೇಳಿ. ಅದು ಅಕ್ಕಿ ಉಸುಳಿ ಅಂತ ನಮ್ ಮನೆಯಲ್ಲಿ ಸ್ವಲ್ಪ ಎಲ್ರಿಗೂ ಇಷ್ಟ ಆಗುತ್ತೆ ಸರ್. ಅದು ಓಕೆ. ದಿಢೀರ್ ಅಂತ ಅದು ಏನು ಪ್ರಿಪ್ರೇಷನ್ ಇಲ್ದಂಗೆ ಮಾಡ್ಬೋದು. ಬಹಳ ಐಟಮ್ ಬೇಕು ಅದಕ್ಕೆ, ಹಿಂಗೆ ಅಂತಂದ್ ಏನಿಲ್ಲ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟಿದ್ರೆ ಸಾಕು ರೈಸ್ಗೆ. ಶೇಂಗಾ ಬೇಕು ಅಂತಾರು ಶೇಂಗಾ ಅದನ್ನ ಹುರ್ಕೊಂಡು ಅದಕ್ಕೆ ಹಾಕೋಬಹುದು. ಶೇಂಗಾ ಇದನ್ನ ಕಡ್ಲೆ ಬೀಜ, ಇದನ್ನ ಉದ್ದಿನ ಬೇಳೆ, ಕಡ್ಲೆ ಬೇಳೆ ಎಲ್ಲಾ ಹಾಕಿ ಕಾಳು ಜಾಸ್ತಿ ಬೇಕನ್ನೋರು ಹಾಕ್ಬೋದು, ಬೇಡ ಅನ್ನೋರು ಸ್ವಲ್ಪ ಹಾಕ್ತಾರೆ ಅದಕ್ಕೆ. ಅಕ್ಕಿ ಉಸುಳಿ ಅಂದ್ರೆ ಅದಕ್ಕೆ ಫಸ್ಟ್ ಅಕ್ಕಿನ ನಿಮ್ಗೆ ಬೇಕಾದ ಒಂದು ಕ್ವಾಂಟಿಟಿ, ಒಂದು ಅಳತೆಗೆ ಎಷ್ಟು ಅಂತಂದಿರುತ್ತೆ. ಉದುರ್ ತಿನ್ನೋರ್ಗೆ 2 ಕಪ್ ನೀರ್ ಹಾಕ್ಬೇಕು. ಸ್ವಲ್ಪ ಮಿದು ಬೇಕು ಅನ್ನೋರು 3 ಕಪ್ ಹಾಕ್ಬೋದು ಆ ಅಕ್ಕಿಗೆ. ಒಂದ್ ಅಳತೆ ಅಕ್ಕಿ ತಗೊಂಡು ಹುರಿಬೇಕು ಸರ್ ಫಸ್ಟ್ ಅದನ್ನ. ಸ್ವಲ್ಪ ಅದು ಇರೋ ಇದನ್ ಬಿಟ್ಟು, ಕನ್ಸಿಸ್ಟೆನ್ಸಿ ಬಿಟ್ಟು ಸ್ವಲ್ಪ ಬೆಳ್ಳಗ್ ಬರುತ್ತೆ ಅಕ್ಕಿ, ಚೆನ್ನಾಗಿ ಇನ್ನೂ ಚೇಂಜ್ ಆಗುತ್ತೆ. ರೆಡ್ಡಿಶ್ ಆಗಬಾರ್ದು, ಬೆಳ್ಳಗ ಇರೋದಕ್ಕಿಂತ ಬೆಳ್ಳಗಾಗುತ್ತೆ, ಹುರಿದಿದ್ ಗೊತ್ತಾಗುತ್ತೆ ಸರ್. ಅಲ್ಲಿ ತನಕ ಅದನ್ನ ಹುರಿದು ಒಂದ್ ಕಡೆ ತೆಗ್ದು, ಈರುಳ್ಳಿ, ಮೆಣಸಿನಕಾಯಿ ಎಲ್ಲಾ ಅದಕ್ಕೆ ಒಗ್ಗರಣೆ ಹಾಕೊಂಡು, ಟೊಮೆಟೊ, ಈರುಳ್ಳಿ ಒಗ್ಗರಣೆ ಹಾಕೊಂಡು, ಬೆಳ್ಳುಳ್ಳಿ, ಜೀರಿಗೆ ತುಂಬಾ ಬೇಕು ಅದಕ್ಕೆ. ಮೇನ್ ಅದರದ್ದು ಸ್ಮೆಲ್, ಅದರದ್ದು ಇದನ್ನ ಇಂಗ್ರೀಡಿಯೆಂಟ್ ಜಾಸ್ತಿ ಬರುತ್ತೆ ಸರ್, ಬೆಳ್ಳುಳ್ಳಿ ಜೀರಿಗೆದು. ಅದನ್ನ ಈರುಳ್ಳಿ, ಮೆಣಸಿನಕಾಯಿ ಹುರಿಯುವಾಗ ಕುಟ್ಟಿ ಅದನ್ನ ಹಾಕ್ಬೇಕು ಅದಕ್ಕೆ. ಆಮೇಲೆ ನಂತರ ಟೊಮೆಟೊ ಹಾಕೊಂಡು, ಅದು ಕಡ್ಲೆಬೇಳೆ ಅವನ್ನೆಲ್ಲ ಹಾಕಿರ್ತೀವಿ. ಶೇಂಗಾ ನಮ್ಮ ಮನೇಲಿ ತುಂಬಾ ಇಷ್ಟ ಪಡ್ತಾರೆ ಅಂತ ಸ್ವಲ್ಪ ಶೇಂಗಾದ್ದು ಜಾಸ್ತಿ ಹಾಕಿರ್ತೀನಿ. ಅದನ್ನೆಲ್ಲ ಹಾಕಿ ಅನ್ನ ಮಾಡಂಗೆ, ರೆಗ್ಯುಲರ್ ಪಲಾವ್ ಟೈಪ್ ಮಾಡಂಗೆ ಅದಕ್ಕೆ ನೀರಿಂದೆಲ್ಲ ಹಾಕಿ ಕುದಿ ಬಂದ್ಮೇಲೆ ಅದನ್ನ ಅಕ್ಕಿ ತೊಳೆದ್ ಹಾಕ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಮೊದ್ಲೇ ಅಕ್ಕಿನ ತೊಳೆದು ಒಣಗಿಸಿಟ್ಟಿರ್ತಾರೆ. ಅದು ಪ್ರೊಸೆಸ್ ಲೆಂದಿ ಆಗುತ್ತೆ ಅಂತ ಅರ್ಜೆನ್ಸಿಗೆ ನಾವ್ ಮಾಡೋದು. ಇದು ಹುರ್ದೆ ಮಾಡಿದ್ರೆ ಬಹಳ ಬೇಗ ಆಗುತ್ತೆ. ಅದು ನೆನಪಾದ ತಕ್ಷಣ ಮಾಡ್ಬಿಡ್ಬೋದು ಅದನ್ನಾಗೆ. ಅದು ಕುಕ್ಕರ್ ನಲ್ಲಿ ಮಾಡೋರು ಒಂದು 4ರಿಂದ 5 ಸೀಟಿ ಬರ್ಸ್ತಾರೆ. ನಾನು ಸ್ವಲ್ಪ ಅದು ಅನ್ನ ಬತ್ತ ತನಕ ನೀರ್ ಹಾಕಿ ಅನ್ನ ಬತ್ತ ತನಕ ಪಾತ್ರೆಲ್ಲೇ ಮಾಡ್ತೀನಿ ಸರ್ ರೆಗ್ಯುಲರ್ ಆಗಿ. ಅದು ಅದರದ್ದು ಇದು ಹಾಳಾಗಬಾರ್ದಲ್ಲ, ಅದರದ್ದು ಅನ್ನದ್ದು ಕುಕ್ಕರ್ ಇಂದ ಇಷ್ಟ ಆಗಲ್ಲ, ಅನ್ನದ್ದು ಇದ್ರನ್ನು ಹೋಗುತ್ತೆ ವಿಟಮಿನ್ಸ್ ಅಂತ ಹೇಳಿ ಪಾತ್ರೆಲ್ಲೇ ಜಾಸ್ತಿ ಮಾಡೋದು ಸರ್. ಅದನ್ನ ತುಂಬಾ ಚೆನ್ನಾಗಿರುತ್ತೆ. ಸೊ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಹೇಳಿದ್ರಿ. ಯೂಶಲಿ ನಾವು ಹೆಸರು ಕಾಳು ಉಸ್ಲಿ ಅಥವಾ ಕಡಲೆಕಾಳು ಉಸುಲಿ ಕೇಳಿದ್ವಿ, ಸೊ ನೀವು ಅನ್ನದ ಉಸುಲಿ ಬಗ್ಗೆ ಹೇಳ್ಕೊಟ್ರಿ. ಹೌದು ಸರ್, ಅದಕ್ಕೆ ಅಕ್ಕಿ ಉಸುಳಿ ಅಂತಾನೆ ಹೇಳ್ತೀವಿ ಸರ್. ಅಕ್ಕಿ ಉಸುಲಿ ಅಂತ ಹೇಳ್ತೀವಿ. ಎಲ್ಲ ಸೇಮ್ ಉಪ್ಪಿಟ್ಟಿನ ಪ್ರೊಸೆಸ್ ಸರ್ ಅದಕ್ಕೆ. ನೇನು ಶೇಂಗಾ, ಅದು ಸ್ವಲ್ಪ ತುಂಬಾ ಶೇಂಗಾ, ಕಡಲೆಬೇಳೆ, ಉದ್ದಿನ ಬೇಳೆ ಚೆನ್ನಾಗಿ ಹಾಕಿ, ಬೆಳ್ಳುಳ್ಳಿ, ಜೀರಿಗೆ ಮೇನ್ ಅದು ಇಂಗ್ರೀಡಿಯೆಂಟ್ಸ್ ಸರ್ ಅದಕ್ಕೆ. ಸೊ ಒಳ್ಳೆದಾಗ್ಲಿ. ತುಂಬಾ ಇಷ್ಟ ಪಡ್ತಾರೆ, ಅದ್ರೆಲ್ಲ ನಮ್ಮ ಮನೆಯವ್ರಿಗೆ ಫೇವರೇಟ್ ಅದು. ಸೊ ಒಳ್ಳೇದಾಗ್ಲಿ ಅಮ್ಮ, ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿ ಎಲ್ಲರೂ ಟ್ರೈ ಮಾಡಲಿ ಅಂತ ಹೇಳಿ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಅಂಡ್ ಒನ್ಸ್ ಅಗೇನ್ ವಿಶಿಂಗ್ ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸೊ ಹೀಗೆ ನಗ್ನಗ್ತಾ 100 ಕಾಲ ಸಂತೋಷವಾಗಿ ಬಾಳಿ ಅಂತ ಹಾರೈಸ್ತಾ ಇದ್ದೀನಿ ಮಾ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಯಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಸೊ ಒಂದು ಕ್ವಶನನ್ನು ಕೂಡ ಕೇಳ್ತೀನಿ. ಪ್ರಪಂಚದಲ್ಲೇ ಹೆಚ್ಚು ಸೇಬು ಬೆಳೆಯ ದೇಶ ಯಾವುದು ಅಂತ ಕೇಳಿದೆ. ನೋಡೋಣ ಅದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ.
ನಮಸ್ತೆ ಅಮ್ಮ, ನಮಸ್ತೆ, ಹೇಳಿ. ಗುಡ್ ಮಾರ್ನಿಂಗ್ ಸರ್ ನಿಮಗೆ. ವೆರಿ ಗುಡ್ ಮಾರ್ನಿಂಗ್ ಅಮ್ಮ, ವೆರಿ ಗುಡ್ ಮಾರ್ನಿಂಗ್. ಹೇಳಿ, ತಿಂಡಿ ಆಯ್ತಾ? ಹ್ಞೂ ಸರ್ ಆಯ್ತು. ಏನು ತಿಂಡಿ ತಿಂದ್ರಿ ಅಮ್ಮ? ಉಪ್ಪಿಟ್ಟು ಮಾಡಿದ್ವಿ ಸರ್. ಉಪ್ಪಿಟ್ಟು ಮಾಡಿದ್ರಾ? ಏನು ಅವರೆಕಾಳು ಉಪ್ಪಿಟ್ಟ ಅಥವಾ ಬೇರೆ ಏನಾದ್ರು ಉಪ್ಪಿಟ್ಟ? ನಾರ್ಮಲ್ ಉಪ್ಪಿಟ್ಟು. ನಾರ್ಮಲ್ ಉಪ್ಪಿಟ್ಟಾ? ಓಕೆ ಓಕೆ. ನಮ್ಮ ಮೊಮ್ಮಗಳಿಗೆ ಹಾಯ್ ಹೇಳ್ಬಿಡಿ ಸರ್. ಓಕೆ ಅಮ್ಮ. ಸೊ ಯಾರಿದ್ದಾರೆ ಮನೇಲಿ ಇವತ್ತು? ಇವತ್ತಿಲ್ಲ, ಸ್ಕೂಲ್ ಹೋಯ್ದಾಳ ಅವಳು. ನಮ್ಮ ಮಗಳೊಬ್ರು ಇದ್ದಾರೆ, ಅವ್ರಿಗೆ ಹಾಯ್ ಹೇಳಿ. ಖಂಡಿತ ಅಮ್ಮ. ಸೊ ನಿಮ್ಮ ಮೊಮ್ಮಗಳಿಗೆ ಹಾಗೆ ನಿಮ್ಮ ಮಗಳಿಗೂ ಕೂಡ ಹಾಯ್ ಹೇಳ್ತಾ ಇದ್ದೀನಿ. ಪ್ರಶ್ನೆ ಕೇಳಿದ್ರಲ್ಲ, ಉತ್ತರ ಹೇಳ್ಬೋದಾ ಸರ್? ಹೇಳಿಮ್ಮ, ಖಂಡಿತವಾಗ್ಲೂ ಹೇಳಿ. ನೀವು ಕೇಳಿ ನಂಗೆ ಉತ್ತರ ಹೇಳಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದೀನಿ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಇಟಲಿ, ಎರಡನೇದು ಚೈನಾ, ಮೂರನೇದು ಅಮೇರಿಕಾ, 4ನೇದು ನಮ್ಮ ಪ್ರೀತಿಯ ಭಾರತ. ಕಾಶ್ಮೀರ್. ಇದರಲ್ಲಿ ಕಾಶ್ಮೀರ್ ಬರೋದಿಲ್ಲಮ್ಮ. ಇದರಲ್ಲಿ 4 ಆಪ್ಷನ್ಸ್ ಕೇಳಿದ್ದೀನಿ ನಾನು. ಇಟಲಿ, ಚೈನಾ, ಅಮೇರಿಕಾ, ಭಾರತ. ಭಾರತ ಇರ್ಬೋದು. ಭಾರತನಾ? ಓಕೆ, ನಾನು ಆಮೇಲೆ ಉತ್ತರ ಹೇಳ್ತೀನಿಮ್ಮ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಓಕೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ನನಗಂತೂ ಕೂಡ ತುಂಬ ಖುಷಿಯಾಯಿತು. ನಿನ್ನೆ ಸಂಪುಟ ಅನುಮೋದನೆ ನೀಡಿರ್ತಕ್ಕಂಥದ್ದು. ಇನ್ನು ಕಾದು ನೋಡಬೇಕು. ರಾಷ್ಟ್ರಪತಿ ಅವರ ಒಂದು ಬಹುಶಃ ಅಧಿಕೃತವಾಗಿರ್ತಕ್ಕಂಥ ಒಪ್ಪಿಗೆ ಇದಕ್ಕೆ ಬೇಕಾಗ್ಬೋದು ಅಂತ ಅನಿಸತ್ತೆ. ಎಸ್, ನಿನ್ನೆ ಒಬ್ಬ ವಿಶೇಷ ವ್ಯಕ್ತಿಯ ಬರ್ತಡೇ ಇತ್ತು. ಸೊ ಕ್ಷಮೆ ಇರಲಿ, ಅವ್ರ ಬಗ್ಗೆ ನಿನ್ನೆ ಹೆಚ್ಚು ನಾನು ಹೇಳಲಿಲ್ಲ, ಮಾತಾಡಲಿಲ್ಲ. ಅದು ಕೂಡ ಒಂದು ಕಾಲದಲ್ಲಿ ಕಂಡಕ್ಟರ್ ಆಗಿ ಇವತ್ತು ಬಹುಶಃ ತಮಿಳು ಚಿತ್ರರಂಗದ ಅನಭಿಷಕ್ತ ದೊರೆ ಅಂತಲೇ ಹೇಳ್ಬೋದು. ಎಸ್, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನನ್ನದರದಂಥ ಲೈವ. ಎಸ್, ನಮ್ಮ ಪ್ರೀತಿಯ ರಜನಿಕಾಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಹೆಮ್ಮೆಯಿಂದ ಹೇಳ್ತಿದ್ದೀನಿ. ನಮ್ಮ ಪ್ರೀತಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರು ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು. ಈಗ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಅಷ್ಟೇ, ಆದರೆ ಇವಾಗಲೂ ಕೂಡ ತುಂಬ ಪ್ರೀತಿಯಿಂದ ಕನ್ನಡವನ್ನು ಮಾತಾಡ್ತಾರೆ. ಅಷ್ಟೇ ಅಚ್ಚುಕಟ್ಟಾಗಿ ಕನ್ನಡವನ್ನು ಮಾತಾಡ್ತಾರೆ. ಅವರು ನಿಜಕ್ಕೂ ಅವ್ರ ಭಾಷೆ ಕೇಳಬೇಕು ಅಂದ್ರೆ ಖುಷಿ ಆಗುತ್ತೆ. ಕನ್ನಡದ ಬಗ್ಗೆ ಅವ್ರಿಗಿರ್ತಕ್ಕಂಥ ಪ್ರೀತಿ, ಅಭಿಮಾನ ಯಾವತ್ತೂ ಮರೆಯಲ್ಲ. ಇವತ್ತಿಗೂ ಕೂಡ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಸ್ನೇಹಿತರನ್ನ ಅವರು ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಷ್ಟು ಅವರೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ನಮ್ಮ ಬೆಂಗಳೂರಿನ ಮೇಲೆ. ಸೊ ಅದ್ಭುತವಾಗಿರ್ತಕ್ಕಂಥ ಸ್ನೇಹ ಅವ್ರದ್ದು. ಸೊ ಒಳ್ಳೆಯದಾಗಲಿ ಅವರಿಗೆ ಅಂತ ನಾನು ಶುಭ ಹಾರೈಸ್ತೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳ ಬಗ್ಗೆ ಹೇಳೋಕೆ ಹೋದರೆ ಒಂದಾ ಎರಡ. ಇವಾಗ ಬಹುಶಃ ಅವ್ರಿಗೆ 74 ವರ್ಷ ಅಂತ ಅನಿಸುತ್ತೆ. 74ನೇ ವಯಸ್ಸಲ್ಲೂ ಕೂಡ ಅದೆಂಥ ಅದ್ಭುತವಾಗಿರ್ತಕ್ಕಂಥ ನಟನೆ ಮೂಲಕ ಅವರು ಮನೆ ಮಾತಾಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಭಗವಂತನ ಒಂದು ದಯೆ ಅವ್ರ ಮೇಲೆ ಇದೆ ಅಂತ ಅನಿಸುತ್ತೆ. ಆಗ ಸರಸ್ವತಿ, ಕಲಾ ಸರಸ್ವತಿ ಎಲ್ರಿಗೂ ಒಲಿದ್ರೆ ಬಹುಶಃ ಆ ರೀತಿ ಬ್ಲೆಸ್ಸಿಂಗ್ಸನ್ನು ಕೊಡ್ತಾಳೆ ಅಂತ ಅನ್ಕೋತೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಬಹುಶಃ ದೇವರನ್ನು ಬಿಟ್ಟರೆ ಎಲ್ಲರೂ ಕೂಡ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಅಂದರೆ ನಾವು ವೈದ್ಯರಲ್ಲಿ ದೇವರನ್ನು ನೋಡ್ತೀವಿ, ಆದರೆ ಕೆಲವೊಮ್ಮೆ ವೈದ್ಯರು ಮಾಡ್ತಕ್ಕಂಥ ತಪ್ಪುಗಳು ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತವೆ. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಕರೆ ಬರ್ತಾ ಇತ್ತು, ಕಟ್ ಆಯಿತು. ತುಂಬ ಬೇಜಾರಾಗತ್ತೆ. ಯಾಕೆಂದರೆ ಎಂಥ ಸಂದರ್ಭಗಳಲ್ಲೂ ಕೂಡ ಮತ್ತೊಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸ್ತಕ್ಕಂಥವ್ರು ವೈದ್ಯರು ಅಂತ ಹೇಳ್ತಾರೆ. ಒಂದು ಕರೆ ಬರ್ತಾ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಹುಶಃ ಕರೆ ಕಟ್ ಆಗ್ತಾ ಇದೆ. ಎಸ್, ಮೂಲತಃ ವೈದ್ಯ ವೃತ್ತಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿದ್ದಂಥವ್ರು ಪ್ರತಿನಿತ್ಯ ನೂರಾರು ಜನರ ಜೀವ ಉಳಿಸ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥವ್ರು ತಪ್ಪನ್ನು ಮಾಡಿದಾಗ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಇದು ಅವರ ಒಂದು ಖಾಸಗಿ ವಿಚಾರ ಆಗಿದ್ದರೂ ಕೂಡ ಇದು ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ಬಂದಿರೋದ್ರಿಂದ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾರೂ ಇಂಥ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಕೇವಲ ವೈದ್ಯರು ಅಷ್ಟೇ ತಪ್ಪು ಮಾಡಬಾರ್ದು ಅಂತಲ್ಲ, ಯಾರಿಗೂ ಈ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ಆ ಭಗವಂತ ಅವಕಾಶ ಕೊಟ್ಟಿಲ್ಲ. ವಿಚಾರ ಏನು ಅಂದರೆ,
ವೈದ್ಯರು ತಮ್ಮ ಒಂದು ಸ್ವಂತ ಹೆಂಡತಿಗೆ ಡೈವರ್ಸನ್ನು ನೀಡಿರ್ತಾರೆ. ಡೈವರ್ಸ್ ಆದ ನಂತರನೂ ಕೂಡ ಅವರಿಗೆ ಗೃಹಬಂಧನದಲ್ಲಿಟ್ಟು ಚಿತ್ರಹಿಂಸೆಯನ್ನು ನೀಡಿ ಸಾಕಷ್ಟು ತೊಂದರೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಅವರು ಸಿಗಾಹಾಕ್ಕೊಳ್ತಾರೆ. ಈಗ ನಾಪತ್ತೆ ಕೂಡ ಆಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಈ ಅವಮಾನವಂಥ ಅಸಹ್ಯ ಘಟನೆ ನಡೆದಿರ್ತಕ್ಕಂಥದ್ದು. ವಿನೂತಾ ರಾಣಿ ಅಂತಕ್ಕಂಥ ಒಬ್ಬ ಹೆಣ್ಮಗಳನಿಗೆ ಇವರು ಈ ರೀತಿ ಚಿತ್ರಹಿಂಸೆ ನೀಡಿರ್ತಕ್ಕಂಥದ್ದು ಸ್ವತಃ ಅವರ ಹೆಂಡತಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ ಸರ್. ಗೀತಾ? ಹಾ ಸರ್, ಗೀತಾ ಅಂತ. ಓಕೆ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ನಾನು ದಾವಣಗೆರೆ ಸುಬ್ರಹ್ಮಣ್ಯ ನಗರದಿಂದ ಫೋನ್ ಮಾಡ್ತಾರೆ ಸರ್. ಓಕೆ ಅಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಇಲ್ಲ ಸರ್, ಯಾರು ಶುಭಾಶಯ ಇಲ್ಲ. ನನ್ನ ಮಗನಿಗೆ ಹಾಯ್ ಹೇಳ್ಬೇಕಾಯ್ತು. ಖಂಡಿತ ಅಮ್ಮ. ಸೊ ನಿಮ್ಮ ಮಗನ ಹೆಸರು ಹೇಳ್ಬೋದಾ? ನಿಖಿತ್ ನಸ್ರಿ ಅಂತ ಸರ್. ಓಕೆ, ಸೊ ನಿಖಿತ್ ಅವ್ರಿಗೆ ಹಾಯ್ ಹೇಳ್ತಾ ಇದ್ದೀನಿ. ಏನು ಓದ್ತಾ ಇದ್ದಾರಮ್ಮ ನಿಖಿತ್ ಅವರು? ಹಾ ಸರ್, ನಿಖಿತ್ ಏನು ಓದ್ತಾ ಇದ್ದಾರೆ ಕೇಳಿದೆ? ಹಾ ಸರ್, ಅವನು 8th ಸ್ಟ್ಯಾಂಡರ್ಡ್ ಓದ್ತಾನೆ ಸರ್. 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರಾ? ಓಕೆ ಹಾ ಓಕೆ. ಸರ್, ಸೊ 8th ಸ್ಟ್ಯಾಂಡರ್ಡ್. ನಿಖಿತ್ ಅವ್ರಿಗೆ ಮತ್ತೊಮ್ಮೆ ಹಾಯ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಲಿ, ಚೆನ್ನಾಗಿ ಓದಿ ಅಪ್ಪ ಅಮ್ಮನ ನಿರೀಕ್ಷೆಯನ್ನು ಫುಲ್ಫಿಲ್ ಮಾಡಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಹಾ ಸರ್. ಓಕೆ, ಸೊ ತಿಂಡಿ ಆಯ್ತಮ್ಮ? ಹಾ ಸರ್, ಆಯ್ತು ಸರ್, ತಿಂಡಿ ಆಯ್ತು ಸರ್. ಓಕೆ, ಏನು ತಿಂಡಿ ಅಂತ ಕೇಳ್ಬೋದಾ? ಹಾ ಸರ್, ಇವತ್ತು ಶುಕ್ರವಾರ ಸರ್, ಪೂಜೆ ಆಯ್ತು. ಊಟಕ್ಕೆ ರೆಡಿ ಮಾಡಿ ಊಟ ಆಯ್ತು ನಮ್ದು. ಆಗ್ಲೇ ಊಟನೇ ಆಗೋಯ್ತಾ? ಹಾ ಸರ್. ಯಪ್ಪ, ನಮ್ದು ಇನ್ನೂ ತಿಂಡಿನೇ ಆಗಿಲ್ಲಲ್ಲ ಮೇಡಮ್. ವೆರಿ ಗುಡ್, ವೆರಿ ಗುಡ್. ತುಂಬ ಖುಷಿ ಆಗುತ್ತೆ. ಸೊ ಹೆಣ್ಮಕ್ಳು ಬೇಗ ಬೇಗ ಪೂಜೆ ಮುಗಿಸ್ಬಿಡ್ತಾರೆ, ನಂಗಂತೂ ತುಂಬ ಖುಷಿ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮಕ್ಕಳು ಹಂಗಾಗಿ ಪೂಜೆ ಮುಗಿಸ್ತೀವಿ. ತುಂಬ ಒಳ್ಳೇದಮ್ಮ, ತುಂಬ ಒಳ್ಳೇದು. ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಸೊ ನೀವು ರೆಡಿ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಸ್ಪೆಷಲ್ ರೆಸಿಪಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ? ಸಿಹಿ ಆಗಿರ್ಬೋದು ಅಥವಾ ಖಾರ ಆಗಿರ್ಬೋದು. ರೆಸಿಪಿ ಅಂದ್ರೆ ಟೊಮೊಟೊ ರಸಂ ಮಾಡ್ತೀವಿ. ಟೊಮೊಟೊ ರಸಂ? ಹಾ ಸರ್. ಹೇಳಿ ಹೇಳಿ, ಹೇಗೆ ಮಾಡ್ತೀರಿ ಅಂತ ಕ್ವಿಕ್ಕಾಗಿ ಹೇಳಿ. ಸೊ ನಮ್ಮೆಲ್ಲ ವೀಕ್ಷಕರು ಕೂಡ ಅದನ್ನ ಟ್ರೈ ಮಾಡಲಿ ಅಂತ ಮನೇಲಿ. ಯಾಕೆಂದ್ರೆ ಎಲ್ರಿಗೂ ಅವ್ರವ್ರು ಮಾಡೋ ಅಡುಗೆ ಬೋರ್ ಆಗ್ಬಿಟ್ಟಿರುತ್ತೆ. ಏನಾದರೂ ಹೊಸತರದ್ದು ಮಾಡಬೇಕು ಅಂತ ಆಸೆಯಿಂದ ಕಾಯ್ತಿರ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಅಡುಗೆಗಳನ್ನ ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಿಮ್ಮಿಂದ ಟೊಮೊಟೊ ರಸಂ ಕಲಿಯುವಾಗಲಿ. ಸರ್, ಟೊಮೊಟೊ ರಸಂ ಈಗ ನಾವು ಮನೆಗೆ ಗೆಸ್ಟ್ ಬಂದಿರ್ತಾರೆ, ಅಡಿಗೆ ಮಾಡೋದು ಈ ಸಾಂಬಾರ್ ಮಾಡಕ್ ಲೇಟ್ ಆಗ್ಬಿಡುತ್ತಲ್ಲ, ಹಂಗಾಗಿ ಟೊಮೊಟೊ ಬೇಯಿಸ್ಕೊಂಡ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದು ಒಂದ್ ರೌಂಡ್ ಮಿಕ್ಸೆ ಮಾಡ್ಕೊಂಡು ಒಗ್ಗರಣೆ ಇದನ್ನ ಸಾಸಿವೆ ಜಾರಿಗೆ ಜೀರಿಗೆ ಕೊಟ್ಬಿಟ್ಟು ಒಗ್ಗರಣೆ ಕೊಟ್ರೆ ರಸಂ ಪೌಡರ್ ಹಾಕಿ ರಸಂ ಮಾಡ್ಬಿಡುತ್ತಾರೆ. ಓ, ಅಷ್ಟು ಸಿಂಪಲ್ಲಾ? ಹಾ ಸರ್, ಸಿಂಪಲ್. ವಾವ್, ಸೂಪರ್. ಸೊ ಹೆಚ್ಚು ಕಡಿಮೆ ಲೇಟ್ ಆಗತ್ತಲ್ಲ ಸಾಂಬಾರ್ ಮಾಡಕ್ಕೆಲ್ಲ, ಈಗ ಗೆಸ್ಟ್ ಗಳೆಲ್ಲ ಬಂದಾಗೆ, ಹಾಗಾಗಿ ಟೊಮೊಟೊ ಬೇಯಿಸ್ಕೊಂಡು ಮಾಡಿದ್ರೆ ಬೇಗ ಆಗ್ಬಿಡ್ತಾರೆ. ಓಕೆ, ಅದಕ್ಕೆ ಬೇರೆ ಏನಾದ್ರು ಈ ಸಾಂಬಾರ್ ಪುಡಿ ಬೇರೆ ಏನಾದ್ರು ಹಾಕ್ಬೇಕಾ ಇಂಗ್ರೀಡಿಯೆಂಟ್ಸ್? ಇಲ್ಲ ಸರ್, ಏನ್ ಬೇಡ. ಸಾಂಬಾರ್ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಸಾಕ್ತಾರಲ್ಲ. ಓಕೆ ಓಕೆ. ಸೊ ನಮ್ಮೆಲ್ಲ ಬ್ಯಾಚುಲರ್ಸ್ಗಳು ಇದನ್ನು ಟ್ರೈ ಮಾಡಿಪ್ಪ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಯಾರಾದರೂ ಮನೆಗೆ ಅನಿರೀಕ್ಷಿತ ಗೆಸ್ಟ್ ಬಂದಾಗ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಈ ಟೊಮೊಟೊ ರಸಮನ್ನು ಟ್ರೈ ಮಾಡಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು. ಕ್ವಶನ್ ಕೇಳಿದ್ ಸರ್, ನನಗೆ ಒಂದು ಕ್ವಶನ್ ಕೇಳಿದ್ರಿ. ಎಸ್ ಎಸ್ ಮಾ. ಸೊ ಪ್ರಪಂಚದಲ್ಲಿ ಹೆಚ್ಚು ಸೇಬು ಬೆಳೀತಕ್ಕಂಥ ದೇಶ ಯಾವುದು ಅನ್ನೋ ಪ್ರಶ್ನೆ ಕೇಳಿದ್ದೆ. ಹಾ ಸರ್. ಉತ್ತರ ಹೇಳ್ಬೋದಾ? ಹಾ ಸರ್, ಚೈನಾ ಸರ್. ಚೈನಾನಾ? ಹಾ ಸರ್, ಚೈನಾ. ಯಾವಾಗಾದ್ರೂ ಚೈನಾಗೆ ಹೋಗಿದ್ದೀರಾ? ಇಲ್ಲ ಸರ್, ಕೇಳ್ದೇರಿ, ಚೈನಾ ಅನ್ಕೊಂಡಿದ್ದೀನಿ ನಾನು. ಓಕೆ ಓಕೆ. ಸೊ ಹೇಗೆ ಗೆಸ್ ಮಾಡಿದ್ರಿ ಚೈನಾ ಅಂತಾನೆ? ಇಲ್ಲ ಸರ್, ಆತರ ಗೆಸ್ಟ್ ಮಾಡಿಲ್ಲ, ಬಟ್ ಕೇಳ್ದಾಗ ಆಗಿತ್ತು. ನನಗೆ ಕನ್ಫ್ಯೂಸ್ ಇದೆ, ಇಂಡಿಯಾ ಅಥವಾ ಚೈನಾ ಅಂತ ಎರಡು ಕನ್ಫ್ಯೂಸ್ ಇದೆ. ಎಸ್, ಆಕ್ಚುಲಿ ರೈಟ್ ಆನ್ಸರ್ ಇಸ್ ದ ಚೈನಾ ಓನ್ಲಿ ಮಾ. ಚೈನಾದಲ್ಲಿ ಅತಿ ಹೆಚ್ಚು ಸೇಬು ಬೆಳೀತಕ್ಕಂಥದ್ದು. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಥ್ಯಾಂಕ್ ಯು. ರೈಟ್ ಆನ್ಸರ್ನ ಕೊಟ್ಟಿದ್ದೀರಿ. ಆ್ಯಂಡ್ ತುಂಬ ಖುಷಿ ಆಯಿತು ಅಮ್ಮ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ರಿ. ವೆರಿ ಶಾರ್ಟ್ ಟೈಮಲ್ಲಿ ಮಾಡ್ತಕ್ಕಂಥ ಟೊಮೆಟೊ ರಸಂ ಬಗ್ಗೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದೆ. ಓಕೆ, ಒಳ್ಳೆಯದಾಗಿ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಸೊ ಹಾಗಾಗಿ ಇನ್ನೊಂದು ಪ್ರಶ್ನೆಯನ್ನು ಹೇಳಿಬಿಟ್ಟು ಇತರೆ ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ. ಯಾಕೆಂದರೆ ತುಂಬ ಜನ ಬೇರೆ ಬೇರೆ ವಿಚಾರಗಳನ್ನು ಕೇಳಬೇಕು ಅಂತಲೂ ಕೂಡ ಕಾಯ್ತಾ ಇದ್ದಾರೆ. ಎಸ್, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಸೊ ಯಾವಾಗಲೂ ಅಮೇರಿಕಾ ವಿಶ್ವದ ದೊಡ್ಡಣ್ಣ ಅಂತಲೇ ಕರಿತಾ ಇರ್ತೀವಿ. ಎಸ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಸಮಯದ ಕುರಿತಾಗಿ. ಸೊ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಯಾವಾಗಲೂ ನಾವು ಮಾತಾಡುವಾಗ ಹೇಳಿರ್ತೀವಿ, ಇಲ್ಲಿ ರಾತ್ರಿ ಆದರೆ ಅಮೇರಿಕಾದಲ್ಲಿ ಹಗಲಾಗಿರುತ್ತೆ ಅಂತ ಅಲ್ವಾ? ತುಂಬ ಜನ ಅದನ್ನು ಕೇಳಿರ್ತೀರಿ ಕೂಡ. ಸೊ ಈಗ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ನಮ್ಮ ಭಾರತಕ್ಕೂ ಅಮೇರಿಕಕ್ಕೂ ಕೂಡ ಎಷ್ಟು ಗಂಟೆಯ ವ್ಯತ್ಯಾಸ ಇದೆ ಅಂಥೇಳಿ. ಸೊ ನೋಡಿ, ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ. ಬಹುಶಃ ಕರೆ ಕಟ್ಟಾಯಿತು.
ಎಸ್, ನೀವು ನನಗೆ ಈ ಉತ್ತರವನ್ನು ಕೊಡಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಭಾರತ ಮತ್ತು ಅಮೇರಿಕಾಗೆ ಎಷ್ಟು ಸಮಯದ ವ್ಯತ್ಯಾಸ ಇದೆ ಅಂತ. ಮೊದಲನೇದು 8 ಗಂಟೆ 30 ನಿಮಿಷ, ಎರಡನೇದು 9 ಗಂಟೆ 30 ನಿಮಿಷ, ಮೂರನೇದು 10 ಗಂಟೆ, ನಾಲ್ಕನೇದು 9 ಗಂಟೆ. ಅಂದರೆ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿಗೂ ಅಲ್ಲಿಗೂ ಕೂಡ ಒಂದು ವ್ಯತ್ಯಾಸ ಇದೆ ಅಮೇರಿಕಾಗೆ. ಇಲ್ಲಿ ಹಗಲಾಗಿದ್ದರೆ, ಈಗ ಬೆಳಗ್ಗೆ ನಮಗೆ ಈಗ 10-11 ಗಂಟೆ ಆಗಿದ್ರೆ ಅಲ್ಲಿ ರಾತ್ರಿ ಆಗಿರುತ್ತೆ. ಆದರೆ ರಾತ್ರಿ ಎಷ್ಟು ಗಂಟೆ ಆಗಿದೆ ಅಂತಕ್ಕಂಥದ್ದು ನೀವು ಹೇಳಬೇಕು. ಅಂದರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಭಾರತಕ್ಕೂ ಮತ್ತು ಅಮೇರಿಕಕ್ಕೂ ಎಷ್ಟು ಗಂಟೆಗಳ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಸೊ ತುಂಬ ಜನಕ್ಕೆ ಇದು ಕೇಳಿದಾಗ ಕುತೂಹಲ ಅನಿಸ್ಬೋದು, ಆಶ್ಚರ್ಯ ಅನಿಸ್ಬೋದು. ಇಲ್ಲಿ ನಮಗೆ ಹಗಲಾಗಿದೆ ಅಂದರೆ ಅವ್ರಿಗೆ ರಾತ್ರಿ ಆಗಿರುತ್ತಾ ಅಂತೇಳಿ. ಎಸ್, ಅಫ್ಕೋರ್ಸ್ ಅವ್ರಿಗೆ ರಾತ್ರಿ ಆಗಿದೆ. ಏಕೆಂದರೆ ಅದು ಒಂದು ಭೂಕಕ್ಷೆಯ ರೇಖೆಯ ಆ ಭಾಗಕ್ಕೆ ಬರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಹಗಲಾಗಿದ್ದಾಗ ಆ ಭಾಗದಲ್ಲಿ ರಾತ್ರಿ ಆಗಿರುತ್ತೆ, ಆ ಭಾಗದಲ್ಲಿ ರಾತ್ರಿ ಆದಾಗ ಈ ಭಾಗದಲ್ಲಿ ಹಗಲಾಗಿರುತ್ತೆ. ಸೊ ಇದೊಂದು ಪ್ರಪಂಚದ ಒಂದು ಅತ್ಯಂತ ವೈಶಿಷ್ಟ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕರೆ ಮಾಡೋರು ಯಾರು ಸಾಧ್ಯವಾಗುತ್ತೆ ಆ ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡಲಿ. ಎಸ್, ಮುಂದಿನ ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ತಮಿಳುನಾಡಿನಲ್ಲಿ ಈ ಒಂದು ಭಾರೀ ಅಲೆಗಳ ಸಹಿತವಾಗಿ ಭಾರೀ ಮಳೆ ಆಗೋ ಸಾಧ್ಯತೆ ಇದೆ ಅಂತೆ. ಹಾಗಾಗಿ 22 ಜಿಲ್ಲೆಗಳ ಶಾಲೆಗಳಿಗೆ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲೂ ಹುಷಾರಾಗಿರಿ ಅಂಥೇಳಿ ಹವಾಮಾನ ಇಲಾಖೆಯವರು ತಿಳಿಸಿದ್ದಾರೆ. ಅದೇ ರೀತಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ ಇತ್ತೀಚಿನ ಎಲ್ಲ ಯೂತ್ಸಲ್ಲಿ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಭಾರತದ ಸಾರ್ವಜನಿಕರಲ್ಲಿ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಏನು ಅಂತಂದರೆ, ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಆದರೆ ಇದೊಂದು ಮೆಸೇಜ್ ಬಂದಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರ ಪ್ರಕಾರ ಏನು ಅಂದರೆ, ರಾಜಕಾರಣಿಗಳು ಅಂದರೆ ಅವರು ಸಾಕಷ್ಟು ಆಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರ ಅಧಿಕಾರದ ಅವಧಿಯಲ್ಲಿಯೇ ಅವರ 4-5 ತಲೆಮಾರು ಕುತ್ಕೊಂಡು ತಿನ್ನೋಷ್ಟು ಅವರು ಆಸ್ತಿ ಮಾಡಿರ್ತಾರೆ. ಇನ್ನು ಅವ್ರಿಗೆ ಯಾಕೆ ಪಿಂಚಣಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತದ ಸಾರ್ವಜನಿಕರ ಪ್ರಶ್ನೆ. ಎಸ್, ಇನ್ನೊಂದು ಪ್ರಶ್ನೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಕರೆ ಬರ್ತಾ ಇದೆ, ಮಾತಾಡ್ಬಿಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಮಂಜುಳಾ ಅಂತ. ಮಂಜುಳಾ, ಹೇಳಿ ಮಾ, ಎಲ್ಲಿಂದ ಕರೆ ಮಾಡಿದಿರಿ? ನಾವು ಮಲೆಬೆನ್ನೂರ ಹತ್ರ ಹಳ್ಳಿ. ಮಲೆಬೆನ್ನೂರ ಹತ್ರ ಹಳ್ಳಿ. ಹೇಳಿ ಮಾ, ಯಾಕಾದ್ರೂ ಶುಭಾಶಯ ಹೇಳಬೇಕಾ? ನೀವು ಕಲಾನಿಕೇತನ ಇದರಲ್ಲಿ ಬಂದಿದ್ರಲ್ಲ? ಹೌದು ಮಾ. ಅವಾಗ ನಮ್ಮ ಮಗಳು ನಿಮ್ಮ ಹತ್ರ ಮಾತಾಡಿದ್ಲು. ಹೌದಾ? ಓಕೆ ಓಕೆ, ತುಂಬ ಖುಷಿ ಆಯಿತು ಮಾ. ಮೇಘನಾ ಅಂತ. ಓಕೆ ಓಕೆ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಮಗಳ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿದೆ. ಓಕೆ ಮಾ, ಸೊ ಒಳ್ಳೇದಾಗಲಿ. ಯಾರಿಗಾದ್ರೂ ಶುಭಾಶಯ ಹೇಳೋಕಿದೆಯಮ್ಮ? ಇಲ್ಲ, ಹಾಗೇನಿಲ್ಲ, ಹಂಗೆ ನೋಡ್ತಾ ಇದ್ವಲ್ಲ. ಎಸ್ ಎಸ್ ಎಸ್, ತುಂಬ ಖುಷಿ ಆಯಿತು ಮಾ. ಸೊ ನಿಮ್ಮ ಮಗಳ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಹೇಳಿ ನಾನು ಕೇಳಿದೆ, ಚೆನ್ನಾಗಿ ಓದ್ಕೊಳ್ಳೋಕೆ ಹೇಳಿದೆ ಅಂತಲೂ ಹೇಳಿಮ್ಮ. ಅವಳು ಇವಾಗ ಶಿವಮೊಗ್ಗದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಹೌದಾ? ವೆರಿ ಗುಡ್ ಅಮ್ಮ, ಒಳ್ಳೇದಾಗಲಿ. ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಆಗಲಿ ಆಗಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಒಳ್ಳೆ ಸಕ್ಸಸ್ಫುಲ್ ಆಗಲಿ ಅಮ್ಮ. ಸೊ ಫ್ಯಾಷನ್ ಡಿಸೈನರ್ ಆಗಿದ್ರೆ ಆಲ್ರೆಡಿ ನಿಮ್ಮ ಮಗಳು? ಹೌದು. ಓಕೆ ಅಮ್ಮ, ಸೊ ತುಂಬ ಖುಷಿ ಆಯಿತು. ಈಗ ಆಲ್ರೆಡಿ ಅವರು ಕೆಲಸ ಸಿಕ್ಕಿದೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟು. ಒಳ್ಳೇದಾಗಲಿ ಅಮ್ಮ. ಓಕೆ, ಧನ್ಯವಾದಗಳು ಅಮ್ಮ. ನೀವು ಒಂದು ಕ್ವಶನ್ ಕೇಳಿದ್ರಲ್ಲ? ಹಾಂ ಹೇಳಿ ಹೇಳಿ. ಉತ್ತರ ಗೊತ್ತಿದೆಯಾ ಅದಕ್ಕೆ? 9 ಗಂಟೆ ಅಂತ ಅನ್ಕೊಂಡೆ ನಾನು. 9 ಗಂಟೆ ಅಂತನಾ? ಓಕೆ, 9 ಗಂಟೆ ತಪ್ಪು ಉತ್ತರ. ಇನ್ನೊಂದು ಆಪ್ಷನ್ಸ್ ಕೊಟ್ಟರೆ ಯಾವುದನ್ನು ಚೂಸ್ ಮಾಡ್ತೀರಿ? 8:30 ಗಂಟೆ, 9:30 ಗಂಟೆ, 10 ಗಂಟೆ, 9 ಗಂಟೆ, 4 ಆಪ್ಷನ್ಸನ್ನು ಕೊಟ್ಟಿದ್ದೆ. 9 ಗಂಟೆ ತಪ್ಪು ಉತ್ತರ. ಸೊ ಅದನ್ನು ಬಿಟ್ಟರೆ ಎರಡನೇ ಆಪ್ಷನ್ ಯಾವುದನ್ನು ಚೂಸ್ ಮಾಡ್ತೀರಿ? 8:30 ಗಂಟೆ. 8:30 ಗಂಟೆನಾ? ಓಕೆ, ಅನಂತರದಲ್ಲಿ ನಾನೇ ಉತ್ತರ ತಿಳಿಸ್ಬಿಡ್ತೀನಿಮ್ಮ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಓಕೆ, ಒಳ್ಳೇದಾಗ್ಲಿಮ್ಮ. ನಮಸ್ತೆ. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿದಿದೆ. ಆದರೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರವನ್ನು ನಾನು ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಬೇಕಿತ್ತು. ಕ್ಷಮೆ ಇರಲಿ, ಅದನ್ನು ಈಗ ಹೇಳ್ತಾ ಇದ್ದೀನಿ. ಆ ಒಂದು ಖುಷಿ ವಿಚಾರವನ್ನು ಮೊದಲೇ ಹಂಚ್ಕೋಬೇಕು ಅಂತ ತುಂಬ ಪ್ರಿಪೇರ್ ಆಗಿದ್ದೆ, ಬಟ್ ಹೇಳಲಿಕ್ಕಾಗಲಿಲ್ಲ. ಏನು ಅಂದರೆ, ನಮ್ಮ ಭಾರತೀಯರು ಚೆಸ್ನಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಅದು ಎಷ್ಟೋ ವರ್ಷಗಳ ನಂತರ. ಅದು ಕೇವಲ 18 ವರ್ಷದ ಯುವಕ ಚಾಂಪಿಯನ್ ಆಗಿರ್ತಕ್ಕಂಥದ್ದು.
ಬಹುಶಃ 12 ವರ್ಷಗಳ ನಂತರ ಈ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತೀಯ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅವರು ನನ್ ಅದರ್ ದೆನ್ ಗುಕೇಶ್ ಅಂಥೇಳಿ, ಅವರ ಹೆಸರು ಗುಕೇಶ್ ದೊಮ್ಮರಾಜು ಅಂಥೇಳಿ. ಸೊ ಇವರು ತಮಿಳ್ನಾಡಿನವರು, ತುಂಬ ಯಂಗೆಸ್ಟ್ ಪರ್ಸನ್. ಇಂಡಿಯಾ ವಿಶ್ವನಾಥನ್ ಆನಂದ್ ಅವರ ಆದ ನಂತರ ಈ ಪ್ರಶಸ್ತಿಯನ್ನು ಗೆಲ್ತಾ ಇರತಕ್ಕಂಥ, ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆಲ್ತಾ ಇರತಕ್ಕಂಥ ಎರಡನೇ ಅತಿ ಕಿರಿಯ ವ್ಯಕ್ತಿ ಅಂತ ಹೇಳಿದ್ರೆ ಇವರು. ಅದು ಕೇವಲ 18 ವರ್ಷಗಳ ವಯಸ್ಸಿನಲ್ಲಿ ಇವರು ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಸೊ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಹಾರ್ದಿಕವಾಗಿ ಇವರಿಗೆ ಈ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಈ ಒಂದು ಗೇಮ್ನಲ್ಲಿ ಇವರು ಗೆದ್ದಿದ್ದಾರೆ. 14ನೇ ಫೈನಲ್ನಲ್ಲಿ ಇವರು ಗೆದ್ದಿರತಕ್ಕಂಥದ್ದು. ಇವರು 18ನೇ ಚಾಂಪಿಯನ್ ಆಗಿ, ಅದರಲ್ಲೂ ಕೂಡ 18ನೇ ವರ್ಲ್ಡ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನಮ್ಮ ಎಲ್ಲ ಭಾರತದ ಪರವಾಗಿ, ನಮ್ಮೆಲ್ಲ ಕ್ರೀಡಾ ಪ್ರೇಮಿಗಳ ಪರವಾಗಿ ನಾನು ಗುಕೇಶ್ ದೊಮ್ಮರಾಜು ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಭಗವಂತ ನಿಮಗೆ ಇನ್ನಷ್ಟು ಯಶಸ್ಸನ್ನು ನೀಡಲಿ. ಈ ಕಿರಿಯ ವಯಸ್ಸಿಗೆ ನೀವು ಮಾಡಿರ್ತಕ್ಕಂಥ ಸಾಧನೆ ನಿಮ್ಮಿಂದ ನೂರಾರು ಜನ ಚೆಸ್ ಪ್ಲೇಯರ್ಗಳಾಗಲಿ ಅಂಥೇಳಿ ಹಾರೈಸ್ತೀನಿ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಭಾರತೀಯರು, ಅದರಲ್ಲೂ ಕೂಡ ನಮ್ಮ ಒಂದು ಮಾಧ್ಯಮಗಳು ಯಾವ ಮಟ್ಟಕ್ಕೆ ಬಂದುಬಿಟ್ಟಿದ್ದಾವೆ ಅಂದರೆ, ಕ್ರಿಕೆಟ್ ಅಂದರೆ ಎಲ್ಲಿದ್ದರೆ ಎಗ್ಗ ಮುಗ್ಗ ಗಂಟೆ ಅದನ್ನು ತೋರಿಸ್ತಾರೆ. ಆದರೆ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಬಗ್ಗೆ ಎಲ್ಲೋ ಒಂದು ಕೆಲವು ಮೀಡಿಯಾಗಳು ಮಾತ್ರ ತೋರಿಸ್ತಾ ಇದ್ದಾವೆ. ಸೊ ದಯವಿಟ್ಟು ಇಂಥವ್ರಿಗೊಂದು ಪಬ್ಲಿಸಿಟಿ ಕೊಡಿ, ಇಂಥವ್ರ ಬಗ್ಗೆ ಒಂದು ಅಪ್ರಿಸಿಯೇಷನ್ ಕೊಡಿ, ಇಂಥವ್ರ ಬಗ್ಗೆ ಒಂದು ವಿಷನ್ನು ಮಾಡಿ ಅಂಥೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ಚೆಸ್ ಚಾಂಪಿಯನ್, ಅದು ಕೂಡ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದು ಕೇವಲ 18 ವರ್ಷಕ್ಕೆ, 18 ವರ್ಷದ ಒಂದು ಇತಿಹಾಸದಲ್ಲಿ ಕೇವಲ 2ನೇ ಬಾರಿ ಮಾತ್ರ ನಮಗೆ ಈ ಪಟ್ಟ ಒಲಿತಾ ಇದೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ನಮಸ್ತೆ. ಟಿವಿ ವ್ಯಾಲ್ಯೂ ಮ್ಯೂಟ್ ಮಾಡಿಮ್ಮ. ನಿಟ್ವಳಿಂದ ಹೇಳಿಮ್ಮ, ಹೇಳಿ. ತಮ್ಮ ಹೆಸರು? ನಾವು ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ವಿ, ಅದಕ್ಕೆ ಮಾಡಿದ್ವಿ. ಹಾಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಏನ್ ಶುಭಾಶಯ ಇಲ್ಲ, ಸುಮ್ನೆ ಮಾಡಿದ್ವಿ, ನೋಡ್ತಾ ಇದ್ವಿಲ್ಲ ಅದಕ್ಕೆ. ಓಕೆ ಓಕೆ, ಒಳ್ಳೇದಾಗ್ಲಿ. ತಿಂಡಿ ಆಯ್ತಮ್ಮ? ಹಾ, ತಿಂಡಿ ಆಯ್ತು ಸರ್. ಏನ್ ಮಾಡಿದಿರಿ ಹೇಳಿ? ನವಣಕ್ಕಿ ಉಪ್ಪಿಟ್ಟು. ನವಣಕ್ಕಿ ಉಪ್ಪಿಟ್ಟ? ಸೂಪರ್, ಹೌದು. ಒಳ್ಳೇದಾಗ್ಲಿ. ಸೊ ನಿಮಗೆ ಶುಭೋದಯಗಳನ್ನ ಹೇಳ್ತಾ ಇದ್ದೀನಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ, ಆಯ್ತಾ? ಓಕೆಮ್ಮ, ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರ, ಕಾರ್ಯಕ್ರಮದ ಅವಧಿ ಮುಗಿದಿದೆ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಕೇಳ್ತಾ ಒಂದು ಕೊನೆಯ ಹೆಲ್ತ್ ಟಿಪ್ನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಆಸಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರಿಗೆ ಬೇಜಾರು ಮಾಡಿಸೋದು ಬೇಡ, ಮಾತಾಡ್ಬೇಡ. ನಮಸ್ತೆ ದಾವಣಗೆರೆ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ತಮ್ಮ ಹೆಸರು? ಸರ್ ಅರವಿಂದ್ ಅಂತ. ಅರುಣ್? ಅರವಿಂದ್ ಅಂತ ಸರ್. ಓಕೆ, ಅರವಿಂದ್ ಸರ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ದಾವಣಗೆರೆಯಿಂದ ಹೊಂಡ ಸರ್ಕಲ್ ಇದೆ ಸರ್. ಹಾಂ ಸರ್, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಏನಿಲ್ಲ, ಪ್ರೋಗ್ರಾಮ್ ಡೈಲಿ ನೋಡ್ತಾ ಇದ್ವಿ, ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ನಮ್ಮ ತಂದೆಯರಂತೂ ಡೈಲಿ ಮಿಸ್ ಮಾಡಲ್ಲ ಸರ್, ಪ್ರೋಗ್ರಾಮ್ ನೋಡ್ತಾರೆ ಸರ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸರ್, ಯಾರ್ಯಾರು ಚೆನ್ನಾಗಿ ನೋಡ್ತಿದಾರಲ್ಲ. ಓಕೆ, ಸೊ ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ತಾವೇನು ಓದ್ತಾ ಇದ್ದೀರಾ, ಜಾಬ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಜಾಬ್ ಮಾಡ್ತಿದ್ದೀನಿ ಸರ್, ನಾನು ಗ್ರಾಸಿಮ್ ಇಂಡಸ್ಟ್ರಿ ಲಿಮಿಟೆಡ್ ಇರಲ್ಲ. ವಾವ್, ಸೂಪರ್. ಬಿರ್ಲಾ ಕಂಪ್ನಿ ಅಂತ ಸರ್, ಅಲ್ಲಿದ್ದೀನಿ. ಓಕೆ, ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳ್ರಿ ಸರ್, ಕೇಳ್ರಿ. ಓಕೆ, ಸೊ ನಿಮ್ಮ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದ ಪ್ರಶ್ನೆನೇ ಅಂತ ಅನ್ಕೋಬೋದು. ಹಾಂ ಸರ್. ಎಸ್ ಸರ್, ಆ್ಯಕ್ಚುಲಿ ಇದು ಸಮಯಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ. ಭಾರತ ಮತ್ತು ಅಮೆರಿಕಾಗೆ ಒಂದು ಡೇ ಡಿಫ್ರೆನ್ಸ್ ಇದ್ದೇ ಇದೆ, ಅದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಹಾಂ ಸರ್. ಹಾಂ ಸರ್. ಸೊ ಇಲ್ಲಿ ಈಗ ನಮ್ಗೆ ಹಗಲಾಗಿದೆ ಅಂದರೆ ಅಲ್ಲಿ ರಾತ್ರಿ ಆಗಿದೆ ಅಲ್ವಾ? ಹೌದು ಸರ್. ಎಸ್, ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಎಷ್ಟು ಗಂಟೆಗಳ ಡಿಫ್ರೆನ್ಸ್ ಇದೆ ಅಂತ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಹಾಂ ಸರ್. ಒಂದನೇದು 8 ಗಂಟೆ 30 ನಿಮಿಷ ಡಿಫ್ರೆನ್ಸು, ಎರಡನೇದು 9 ಗಂಟೆ 30 ನಿಮಿಷ, ಮೂರನೇದು 10 ಗಂಟೆ, ನಾಲ್ಕನೇದು 9 ಗಂಟೆ. ಅಂದರೆ ನಾನು ಕೇಳ್ತಾ ಇರೋ ಪ್ರಶ್ನೆ ಏನಂದರೆ, ಈಗ ಇಲ್ಲಿ ಬೆಳಗ್ಗೆ 11 ಗಂಟೆ ಆಗಿದ್ರೆ ಅಲ್ಲಿಗೆ ಇಲ್ಲಿಗೆ ಎಷ್ಟು ಗಂಟೆ ಡಿಫ್ರೆನ್ಸ್ ಇದೆ ಅಂತ. ಸರ್ 10 ಅವರ್ಸ್ ಇರ್ಬೋದು ಸರ್, 10 ಅವರ್ಸ್ ಡಿಫ್ರೆನ್ಸ್ ಇರ್ಬೋದು. 10 ಅವರ್ಸ್ ಡಿಫ್ರೆನ್ಸ್ ಅಂತ ಹೇಳ್ತಿದ್ದೀರಾ? ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸರ್ ಅಮೆರಿಕದಲ್ಲಿ. ಓ ಸೂಪರ್. ಸರ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಓಕೆ, 10 ಅವರ್ಸ್ ಅಂತ ಹೇಳಿದ್ರು ಸರ್ ಮ್ಯಾಕ್ಸಿಮಮ್.
ಓಕೆ ಓಕೆ ಸರ್, ಒಂದು ವೇಳೆ 10 hours ತಪ್ಪು ಅಂತ ಆದರೆ ಎರಡನೇ ಆಪ್ಷನ್ಸ್ ಕೊಟ್ಟರೆ ಯಾವುದನ್ನು ಚೂಸ್ ಮಾಡ್ತೀರಿ? 8:30 ಗಂಟೆ, 9:30 ಗಂಟೆ, 9 ಗಂಟೆ? ಸರ್ 9:30, 9:30 ಸರ್. ಎಸ್, 9:30 ಇಸ್ ದ ರೈಟ್ ಆನ್ಸರ್ ಸರ್. ಎಕ್ಸಾಕ್ಟಾಗಿ ಭಾರತಕ್ಕೆ ಮತ್ತು ಅಮೆರಿಕಕ್ಕೆ 9:30 ಗಂಟೆಗಳ ಅಂತರ ಇದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ರೈಟ್ ಆನ್ಸರ್ನ ನೀಡಿದಿರಿ. ಆ್ಯಂಡ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಸರ್? ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀವಿ ಅಂತ ಕೇಳ್ಬೋದಾ? ಸರ್ ನಾನು ಕೆಮಿಕಲ್ ಲ್ಯಾಬೋರೇಟರಿ ಸರ್. ಕೆಮಿಕಲ್ ಲ್ಯಾಬೋರೇಟರಿ ಸರ್, ಒನ್ ಆಫ್ ದ ರಿಸ್ಕಿ ಜಾಬ್ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ಏಕೆಂದರೆ ಇಫ್ ಐ ಆಮ್ ನಾಟ್ ರಾಂಗ್ ಅಲ್ಲ, ಒಂದಷ್ಟು ಸ್ಮೆಲ್ ಕೂಡ ಜಾಸ್ತಿ ಇರುತ್ತೆ ಅನ್ಕೋತೀನಿ. ಇಲ್ಲ, ಈಗ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದೆ ಸರ್. ಈಗ ಇಶ್ಯೂಸ್ ಏನಿಲ್ಲ. ಓಕೆ. ಸೊ ಬಟ್ ಆದರೂ ರಿಸ್ಕಿ ಜಾಬೇ ಅಲ್ವಾ ಸರ್ ಸ್ವಲ್ಪ ಅದು ಕೆಮಿಕಲ್ ಮ್ಯಾನೇಜ್ಮೆಂಟ್ ಎಲ್ಲ? ಹೌದು ಸರ್, ಈಗೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಗೊಂತಿದ್ದಾರೆ ಸರ್ ಈಗ. ವೆರಿ ಗುಡ್ ಸರ್, ವೆರಿ ಗುಡ್. ಎಂಪ್ಲಾಯ್ಸ್ ಬಗ್ಗೆ ಎಲ್ಲ ತುಂಬಾ ಕೇರ್ ಇದೆ, ಹೆಲ್ತ್ ಬಗ್ಗೆ ಎಲ್ಲ. ಓಕೆ ಓಕೆ. ಯಾಕೆಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಏನಾದ್ರು ಆಗ್ಬಿಟ್ರು ಅಂದ್ರೆ ಅಲ್ಲಿರೋರ್ಗೆ ಎಲ್ರಿಗೂ ತೊಂದರೆ ಆಗ್ಬಿಡುತ್ತಲ್ವಾ? ಹೌದು ಸರ್, ಹೌದು ಸರ್. ಎಸ್ ಎಸ್. ಸೊ ಹುಷಾರಾಗಿ ಕೆಲಸ ಮಾಡಿ ಸರ್. ನೀವು ನಿಮ್ಮ ಕುಟುಂಬದವ್ರ ಬಗ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ತಂದೆಯವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ಬಿಡಿ ಸರ್. ಹೇಳ್ತಾರೆ ಸರ್, ಹೇಳ್ತಾರೆ ಸರ್. ಅವ್ರು ತುಂಬಾ ಫ್ಯಾನ್ ಸರ್ ಅವರು. ಇಲ್ಲಿ ಒಂದು ದಿವಸ ಪ್ರೋಗ್ರಾಮ್ ಬಿಡ್ತಾರೆ, ಡೈಲಿ ನೋಡ್ತಾರೆ ಸರ್ ನಿಮ್ಮ ಪ್ರೋಗ್ರಾಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನನ್ನ ನಮಸ್ಕಾರಗಳನ್ನ ತಿಳಿಸ್ಬಿಡಿ ಸರ್. ಥ್ಯಾಂಕ್ ಯು. ಹೇಳ್ತಾರೆ ಸರ್, ಹೇಳ್ತಾರೆ ಸರ್. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿದಿದೆ. ಸೊ ಒಂದು ಲಾಸ್ಟ್ ಟಿಪ್ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಆಸಿಡಿಟಿ ಅಂತಕ್ಕಂಥದ್ದು ಎಲ್ರಿಗೂ ಒಂದು ಗಿಫ್ಟ್ ಆಗಿಬಿಟ್ಟಿದೆ. ಯಾವ ಮಟ್ಟಕ್ಕೆ ಇದು ಇರಿಟೇಷನ್ ಮಾಡತ್ತಂದರೆ ಬೆಳಗ್ಗೆ ಬರ್ತಿದ್ದಂಗೆ ತೇಗು, ಏನು ತಿಂದರೆ ಜೀರ್ಣ ಆಗಲ್ಲ, ಎದೆಲ್ಲೇ ಇದೆ. ಪ್ರತಿಯೊಬ್ಬರೂ ಕೂಡ ಬೆಳ್ಳಂಬೆಳಗ್ಗೆ ಮೆಡಿಕಲ್ ಶಾಪ್ಸ್ಗಳಿಗೆ ಹೋಗ್ಬಿಟ್ಟು ಈ ಟ್ಯಾಬ್ಲೆಟ್ಗಳ ಮೊರೆ ಹೋಗ್ತಾರೆ. ಸೊ ದಯವಿಟ್ಟು ಆ ತಪ್ಪನ್ನು ಮಾಡದೆ ನೀವು ಮನೇಲೇ ಇರ್ತಕ್ಕಂಥ ಸುಲಭವಾಗಿ ಸಿಗ್ತಕ್ಕಂಥ ವಸ್ತುಗಳಿಂದ ಈ ಒಂದು ತೊಂದರೆಯಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ವೈದ್ಯರು ನೀಡಿದ್ದಾರೆ. ಏನು ಅಂದರೆ, ಸಾಧ್ಯವಾದಷ್ಟು ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ಸಾಧ್ಯವಾದಷ್ಟು ನೀರನ್ನು ಕುಡಿಯೋದಕ್ಕೆ ಪ್ರಯತ್ನವನ್ನು ಮಾಡಿ. ಆ ನೀರಿಗೆ 1-2 ಹನಿ ನಿಂಬೆ ರಸವನ್ನು ಹಾಕ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರನ್ನು ಕುಡಿಯಿರಿ. ಊಟ ಆದ ಅರ್ಧ ಗಂಟೆ ನಂತರ ನೀರನ್ನು ಕುಡಿಯೋದಕ್ಕೆ ಪ್ರಯತ್ನವನ್ನು ಮಾಡಿ. ಊಟದ ಮಧ್ಯೆ ಎಷ್ಟು ಅಗತ್ಯ ಇದೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಕುಡೀರಿ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಹಸಿ ತರಕಾರಿ 3 ಊಟಗಳಲ್ಲಿ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಆಸಿಡಿಟಿ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಾಧ್ಯವಾದಷ್ಟು ಹಸಿರು ತರಕಾರಿಯನ್ನು ತುಂಬ ಕಾಸ್ಟ್ಲಿಲಿ ಆಗಬೇಕಂತ ಇಲ್ಲ. ಹಸಿರು ಸೌತೆಕಾಯಿ ತಿಂದರೂ ಕೂಡ ಸಾಕು, ಕ್ಯಾರೆಟ್ ತಿಂದರೂ ಕೂಡ ಸಾಕು, ಬೀಟ್ರೂಟ್ ತಿಂದರೂ ಕೂಡ ಸಾಕು, ನಿಮ್ಮ ಒಂದು ಆಸಿಡಿಟಿ ಕಂಟ್ರೋಲ್ಗೆ ಬರುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ ನಿಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಅನಾವಶ್ಯಕವಾಗಿ ಈ ಟ್ಯಾಬ್ಲೆಟ್ಸ್ಗಳನ್ನ, ಸಿರಪ್ಗಳನ್ನ ತೆಗೆದುಕೊಂಡು ನಮ್ಮ ದೇಹವನ್ನು ಇನ್ನಷ್ಟು ಕಲುಷಿತಗೊಳಿಸಬೇಡಿ. ಸಾಧ್ಯವಾದಷ್ಟು ನೀವು ಶುದ್ಧವಾಗಿರ್ತಕ್ಕಂಥ ನೀರನ್ನು ಕುತ್ಕೊಂಡು ಕುಡಿಯೋದನ್ನು ಮಾತ್ರ ಮರಿಬೇಡಿ. ಅದರಲ್ಲೂ ಕೂಡ ಮನೇಲಿ ಏನಾದರೂ ತಾಮ್ರದ ಪಾತ್ರೆ ಇದೆ ಅಂದರೆ ತಾಮ್ರದ ಪಾತ್ರೆಯ ನೀರು ಹೆಚ್ಚು ಶಕ್ತಿಯನ್ನು ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಹೊರ ಹಾಕೋದ್ರ ಮೂಲಕ ನಮಗೆ ಒಂದು ಹೊಸ ಎನರ್ಜಿಯನ್ನು ನೀಡುತ್ತೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಆಸಿಡಿಟಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿಯನ್ನು ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖನೋ ಭವಂತು, ಸರ್ವೇ ಜನ ಸುಖನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.